ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋದು ಯಾವ ತರ ಮತ್ತೆ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಚೂಡಿದಾರ್ ಟಾಪ್ ಅಂದ್ರೆ ಬಾಡಿ ಮೆಜರ್ಮೆಂಟ್ ಅಲ್ಲ, ಚೂಡಿದಾರ್ ಟಾಪೇ ಕೊಟ್ಟು ಮತ್ತೆ ನಮಗೆ ಟಾಪ್ ನ ಸ್ಟಿಚ್ ಮಾಡ್ಲಿಕ್ಕೆ ಹೇಳಿದಾಗ ಅದರಲ್ಲಿ ನಾವು ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಅದಕ್ಕೆಲ್ಲ ಏನೇನ್ ಅಂತಾರೆ ಅದನ್ನೆಲ್ಲ ನಾವು ಮಾರ್ಕಿಂಗ್ಸ್ ಯಾವ ತರ ಮಾಡಬೇಕು, ಕಟಿಂಗ್ಸ್ ಯಾವ ತರ ಮಾಡಬೇಕು, ಇದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಅದನ್ನೇ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ನೀವು ಇನ್ನ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಒನ್ ಟೈಮ್ ಚೆಕ್ ಮಾಡ್ಕೊಡ್ರಿ. ಅಂದ್ರೆ ನಿಮಗೆ ಕಟಿಂಗ್ ಇಂದು ಸ್ಟಿಚಿಂಗ್ ಇಂದು ಎರಡು ಕೂಡ ಅರ್ಥ ಆಗುತ್ತೆ. ಹಾಗೆ ನೀವು ಇನ್ನ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ತೋರಿಸ್ತಾ ಇರುವಂತ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ನಿಮಗೆ ಅರ್ಥ ಆಗ್ತಾ ಇದೇನೆ ಇಲ್ಲ, ಚೆನ್ನಾಗಿ ಗೊತ್ತಾಗ್ತಾ ಇದೇನೆಲ್ಲ ನಾ ಹೇಳ್ಕೊಡು ಮೆಥಡ್ ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಇದು ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಕಟಿಂಗ್ ಮಾಡಿರೋದು. ಇದನ್ನ ಇವತ್ತ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಿ ಮತ್ತೆ ನೆಕ್ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನೆಕ್ ನ ನಾವು ಕಟಿಂಗ್ ಮಾಡಿದ್ದಿಲ್ಲ. ಇವತ್ತು ಅದನ್ನೇ ಕಟಿಂಗ್ ಯಾವ ತರ ಮಾಡ್ಕೋಬೇಕು, ಇದನ್ನ ಫಿನಿಶಿಂಗ್ ಯಾವ ತರ ಕೊಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಫುಲ್ ಟಾಪ್ ಸ್ಟಿಚಿಂಗ್ ಇನ್ ವಿಡಿಯೋ ಇವತ್ತು ನೋಡ್ಕೊಳ್ಳೋಣ. ಇನ್ನ ನೀವು ನಮ್ಮ ಬಾಡಿ ಮೆಜರ್ಮೆಂಟ್ ಇಂದ ಕೂಡ ತೋರಿಸಿದೀನಿ, ಬಟ್ ಬಾಡಿ ಮೆಜರ್ಮೆಂಟ್ ಚೂಡಿದಾರದ್ದಲ್ಲ. ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಬಾಡಿ ಮೆಜರ್ಮೆಂಟ್ ಯಾವ ತರ ನೋಡ್ಕೋಬೇಕು ಅನ್ನೋದು ಕೂಡ ತೋರಿಸಿದೀನಿ. ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ. ಇದರದ್ದು ಮೆಜರ್ಮೆಂಟ್ ಬಂದು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ನಾವು ಸ್ಟಿಚಿಂಗ್ ಮಾಡೋದಕ್ಕಿಂತ ಮೊದಲು ಒಂದು ಮೇನ್ ಕ್ಲಾತ್ ನ ಲೈನಿಂಗ್ ಮೇನ್ ಕ್ಲಾತ್ ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಫಸ್ಟ್ ನಾವು ನೆಕ್ ನ ಯಾವ ತರ ಪಕ್ಕ ಮಾಡ್ಕೋಬೇಕು ಅಂದ್ರೆ ನೆಕ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೋಸ್ಕರ ನಾನು ಕ್ಯಾನ್ವಾಸ್ ತಗೊಂಡಿದ್ದೀನಿ. ನೋಡ್ರಿ, 2 ಕ್ಯಾನ್ವಾಸ್ ತಗೊಂಡಿದ್ದೀನಿ. ಅಂದ್ರೆ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾನ್ವಾಸ್ ನಲ್ಲಿ ಇಷ್ಟು ಕ್ಯಾನ್ವಾಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಅಗಲ ಬಂದು ಒಂದು 4.5 ಇಂದ 5 ಇಂಚ್ ಅಷ್ಟು ಅಗಲ ತಗೊಂಡಿದ್ದೀನಿ. ಉದ್ದ ಬಂದು ಒಂದು 8 ಇಂಚು 9 ಇಂಚ್ ವರೆಗೂ ನಾನು ಉದ್ದ ತಗೊಂಡಿದ್ದೀನಿ. ಇದು ಗಮ್ ಸೈಡ್, ಇದರಲ್ಲಿ ಗಮ್ಮು ಇರೋದು ಮತ್ತೆ ಗಮ್ ಇಲ್ಲದೆ ಇರೋದು ಇರುತ್ತೆ. ಈ ಗಮ್ ಇರೋದನ್ನ ನಾನು ಒಳಗಡೆ ಫೋಲ್ಡ್ ಮಾಡಿದ್ದೀನಿ. ಗಮ್ ಇರೋದನ್ನ ಈ ತರ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದರಲ್ಲಿ ನಾವು ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮಗೆ ನೆಕ್ ವಿಡ್ತ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ನೆಕ್ ವಿಡ್ತ್ ಅಂದ್ರೆ ಇದರಲ್ಲಿ ಇದೆ ಅಲ್ವಾ, ಇದು ಈ ಕಡೆ ಸೈಡ್ ನಮಗೆ ನೆಕ್ ವಿಡ್ತ್. ಇದು ಬಂದು ಶೋಲ್ಡರ್. ಇದು ಟೋಟಲ್ ನಮಗೆ ಎಷ್ಟಿದೆ ಫಸ್ಟ್ ಇದನ್ನ ನೋಡ್ಕೋಬೇಕು. ಟೋಟಲ್ ಶೋಲ್ಡರ್ದು ನಮಗೆ 5 ಇಂಚ್ ಇದೆ. ಈ 5 ಇಂಚ್ ನಲ್ಲಿ ನಾವು ಏನ್ ಮಾಡ್ತೀವಿ, ಈ ಶೋಲ್ಡರ್ ಮಾರ್ಜಿನ್ ತಗೊಳ್ಳೋ ಟೈಮ್ ನಲ್ಲಿ ಈ 5 ಇಂಚ್ ಇದೆ ಅಲ್ವಾ, ಇದರಲ್ಲಿ 5 ಇಂಚ್ ಇದೆ. ಮತ್ತೆ ನೀವು ಇದೇ 5 ಇಂಚ್ ತಗೋಬೇಕಂತಿಲ್ಲ, ನಿಮಗೆ ಎಷ್ಟು ಬರುತ್ತೆ ನೋಡ್ರಿ, ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಎಷ್ಟು ಬರುತ್ತೆ ಅಷ್ಟು ತಗೊಂಡಿರ್ಬೇಕು. ಅದರಲ್ಲಿ 2 ಭಾಗ ಮಾಡ್ತೀವಿ ನಾವು. ಈಗ ಇದರಲ್ಲಿ 5 ಇಂಚ್ ಬಂದ್ರೆ 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ 2.5 ಇಂಚು. 6 ಇಂಚ್ ಬಂದ್ರೆ 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ 3 ಇಂಚು ಈ ತರ ಬರುತ್ತಲ್ವಾ. ಇದೇ ತರ ನೀವು ಕೂಡ ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಿಮ್ದ್ರಲ್ಲಿ ಎಷ್ಟು ಬಂದಿರುತ್ತೆ ಶೋಲ್ಡರ್ ಅಷ್ಟರಲ್ಲಿ ಅರ್ಧ ಭಾಗ ಮಾಡ್ಬೇಕು. ಇದ್ರಲ್ಲಿ ಇವಾಗ 2.5 ಇಂಚ್ ಬರ್ತಾ ಇದೆಲ್ಲ, ಇದು 2.5 ಇಂಚು ನಮಗೆ ನೆಕ್ ಬಿಡುತ್ತೆ. ಇವಾಗ ಇದು 2.5 ಇಂಚು ಶೋಲ್ಡರ್. ಇವಾಗ ಈ 2.5 ಇಂಚಿನ ಇದರಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಹೆಂಗಂದ್ರೆ ಈ ತರ ಹಾಕೋಬೇಕು. ಇದು ಅಗಲ, ಇದು ಉದ್ದ. ಈ ಅಗಲ ಇದೆಲ್ಲ, ಅಗಲ ಸೈಡ್ ಫಸ್ಟ್ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿಗೆ ಮಾರ್ಕ್. ಮತ್ತೆ ನೀವು ಅಳತಿ ತಗೊಳ್ಳೋ ಟೈಮ್ ನಲ್ಲಿ ಅಥವಾ ನಿಮ್ ಟಾಪ್ ಕಟಿಂಗ್ ಮಾಡಕ್ ಕೊಟ್ಟಿರ್ತಾರಲ್ಲ ಟಾಪ್, ಆ ಕಟಿಂಗ್ ನಲ್ಲಿ ನೆಕ್ ಇರುತ್ತಲ್ಲ, ನೆಕ್ ಎಷ್ಟು ಉದ್ದ ಇದೆ ಅಂತ ಹೇಳಿ ನೀವು ಬರ್ಕೊಂಡಿರ್ತೀರಿ ಮೆಜರ್ಮೆಂಟ್ ನೋಡೋ ಟೈಮ್ ನಲ್ಲಿ. ಆ ಟೋಟಲ್ ಉದ್ದಾನ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಬಂದು 5 ಇಂಚ್ ಇತ್ತು, ನಾನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೇನೆ. 5.5 ಇಂಚ್ ಅಂದ್ರೆ ಟೋಟಲ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನಾನು. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟಿಂಗ್ ಸೇರಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ಮಾಡ್ಕೋಬೇಕು. ನೆಕ್ ಬಿಡ್ತದು ನಿಮ್ಗೆ 5 ಇಂಚ್ ಉದ್ದ ಬಂದಿದ್ರೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ನಾವು. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಆ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದೇ ತರ ನೀವು ನೆಕ್ ಕಟ್ ಮಾಡೋ ಟೈಮ್ ನಲ್ಲಿ ನಿಮ್ದ್ರಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಇವಾಗ ನಾನೀಗ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 5.5 ಇಂಚು ನೆಕ್ ಇಂದು ಟೋಟಲ್ ಉದ್ದ, ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಅಂದ್ರೆ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ಬಾಕ್ಸ್ ಟೈಪ್ ಇದಕ್ಕ ಮಾರ್ಕ್ ಮಾಡ್ಬೇಕು.
ಇವಾಗ ಇದು ಮಾರ್ಕ್ ಮಾಡಿಕೊಂಡಿದೆ ನೋಡ್ರಿ, ಇದನ್ನ ಈ ಕಡೆ ಹಿಂಗ್ ಟರ್ನ್ ಮಾಡಿದಾಗ ಇಲ್ಲಿ ಕೂಡ ಆ ಮಾರ್ಕಿಂಗ್ ಕಾಣ್ತಾ ಇರುತ್ತೆ. ಆ ಮಾರ್ಕಿಂಗ್ ಮೇಲೆ ಏನ್ ಮಾಡ್ತೀನಿ ನಾನು, ಸ್ಕೇಲ್ ತಗೊಂಡು ಅದೇ ಮಾರ್ಕಿಂಗ್ ಮೇಲೆನೆ ಇನ್ನೊಂದ್ ಟೈಮ್ ಮಾರ್ಕ್ ಮಾಡ್ಕೊಂತೇನೆ. ಈ ತರ ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡು ಸೈಡ್ ಮಾರ್ಕಿಂಗ್ ಬೀಳುತ್ತೆ. ಈ ತರ ಮಾಡಿದ್ರೆ ಎರಡು ಸೈಡ್ ಮಾರ್ಕಿಂಗ್ ಬೀಳುತ್ತೆ. ಈ ಕಡೆ ಸೈಡ್ ಇಂದಾನೆ ನಾವು ಮಾರ್ಕ್ ಮಾಡಿದ್ರೆ ಏನಾಗುತ್ತೆ, ಈ ಕಡೆ ಸೈಡ್ ಅಷ್ಟೇ ಮಾರ್ಕ್ ಬೀಳುತ್ತೆ, ಈ ಕಡೆ ಸೈಡ್ ಮಾರ್ಕ್ ಬೀಳಂಗಿಲ್ಲ. ಈ ತರನು ನೀವು ಕಟ್ ಮಾಡ್ಕೋಬಹುದು. ಇದು ಇಷ್ಟು ಇವಾಗ ಮಾರ್ಕ್ ಮಾಡ್ಕೊಂಡ್ವಲ್ವಾ, ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ರೌಂಡ್ ಶೇಪ್ದು ನೆಕ್ ನ ಕಟ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ ನೆಕ್ ಕಟ್ ಮಾಡೋದು ತುಂಬಾ ಈಸಿ, ತೋರಿಸ್ತೀನಿ ನಿಮಗೆ. ಇದು ಚೌಕಾಗಿ ನಾವು ಬಾಕ್ಸ್ ಟೈಪ್ ಮಾಡಿದ್ವಲ್ಲ, ಇಲ್ಲಿ ಇರುತ್ತೆ ನೋಡ್ರಿ, ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟು ಈ ತರ ಒಂದು ಲೈನ್ ಹಾಕೋಬೇಕು ನೀವು. ನಿಮಗೆ ನೀಟಾಗಿ ಮಾರ್ಕ್ ಮಾಡಕ್ ಬರಲಿಲ್ಲ ಅಂದ್ರೆ ಹಾಕೊಂಡು ಇಲ್ಲಿಂದ ಇದನ್ನ ರೌಂಡ್ ಶೇಪ್ ಈ ತರ ತೆಗಿಬೇಕು. ಇದು ನೀಟಾಗಿ ನೀವು ಇದನ್ನ ಮಾಡ್ಕೋಬಹುದು. ಒಂದೇ ಟೈಮ್ ಇದನ್ನ ತಿದ್ದಿ ಬಿಡ್ಬೇಕಂತ ಏನಿಲ್ಲ, ಈ ಶೇಪ್ ನೀಟಾಗಿ ಬರ್ಬೇಕು ನಮ್ಗೆ, ಅಲ್ಲಿವರೆಗೂ ಇದನ್ನ ನಾವು ತಿದ್ಕೋಬಹುದು. ಇದು ಒಂದ್ ಅರ್ಧ ಇಂಚು ಒಂದ್ ಮುಕ್ಕಾಲು ಇಂಚವರೆಗೂ ಈ ತರ ನೀವು ಹಾಕೊಂಡ್ರೆ ಈ ಶೇಪ್ ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಬರುತ್ತೆ. ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇದನ್ನ ಕಟ್ ಮಾಡ್ಬೇಕು. ಇವಾಗ ಕರೆಕ್ಟ್ ಆಗಿ ನಾವು ಹೆಂಗ್ ಮಾರ್ಕ್ ಮಾಡಿದ್ವಿ ನೋಡ್ರಿ, ಅದೇ ತರ ಅದ್ರ ಮೇಲೆನೆ ಕಟ್ ಮಾಡ್ಬೇಕು. ನಾವು ಮಾರ್ಕಿಂಗ್ ಮಾಡೋ ಟೈಮ್ ನಲ್ಲಿ ನಮಗೆ ರೌಂಡ್ ಶೇಪ್ ಎಲ್ಲಿ ಬಂದಿರುತ್ತೆ ನೋಡ್ರಿ, ಅಲ್ಲೇನೆ ಕಟ್ ಮಾಡ್ಬೇಕು ನಾವು. ಇಷ್ಟ ಆಯ್ತು. ಇದು ಕಟ್ ಮಾಡಿ ತೆಗೆದ್ವಿ. ಇವಾಗ ಇದು ಕಟ್ ಮಾಡಿದೀವಲ್ಲ, ಇದಕ್ಕಿಂತ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಈ ತರ ಸೈಡ್ಗೆ ಇಲ್ಲಿ ಕಟ್ ಮಾಡ್ಕೋಬೇಕು. ಒಂದ್ ಅರ್ಧ ಇಂಚ್ ಆದ್ರೆ ಸಾಕಾಗುತ್ತೆ. ಈ ತರ ಕಟ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆಗಬಾರ್ದು. ಇದು ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡ್ ನೆಕ್ ಇಂದು. ಇದನ್ನ ನಾನು ರೌಂಡ್ ಶೇಪ್ ನಲ್ಲಿ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಸ್ಕ್ವಯರ್ ಶೇಪ್ ಅಂದ್ರೆ ಚೌಕ್ ನೆಕ್ ಇಂದ ಮಾಡ್ತೀನಿ. ಅದನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ತಾ ಇದ್ದೇನೆ. ಇದು ಫ್ರಂಟ್ ಸೈಡ್ ಇಂದ. ಇವಾಗ ಇನ್ನ ಒಂದು ಅದೇ ತರನೇ ಇನ್ನೊಂದು ತಗೊಂಡಿದ್ದೀನಿ. ಅದೇ ಸೇಮ್ ಮತ್ತೆ 2.5 ಇಂಚಿಗೆ ಮೊದಲು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೆಕ್ ವಿಡ್ತ್ ಬಂದು ನಮಗೆ 2.5 ಇಂಚ್ ಇದಲ್ಲ, 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನು ಅಷ್ಟೇ ನಾನು ಟೋಟಲ್ ಎಲ್ಲಾ ಸೇರಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡನ್ನೂ ಅಷ್ಟಕ್ಕೆ ಇಡ್ತಾ ಇದ್ದೀನಿ. ಹಂಗಾಗಿ ಈ ತರ 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಬಾಕ್ಸ್ ಟೈಪ್ ಮಾಡ್ತೀನಿ. ಇವಾಗ ಈ ತರ ಬಾಕ್ಸ್ ಮಾಡ್ತೀನಿ. ಈ ತರ ಬಾಕ್ಸ್ ಮಾಡಿದಾದ್ಮೇಲೆ ಇವಾಗ ಈ ಕಡೆ ಟರ್ನ್ ಮಾಡ್ತೀನಿ. ಈ ಕಡೆ ಟರ್ನ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ, ಅದು ಪೇಪರ್ ತುಂಬಾ ತೆಳು ಇರುತ್ತಲ್ಲ, ಹಂಗಾಗಿ ಈ ಕಡೆ ಕಾಣಿಸುತ್ತೆ. ಇವಾಗ ಅದ್ರ ಮೇಲೆ ನಾವು ಇನ್ನೊಂದು ಟೈಮ್ ಈ ಕಡೆ ಕೂಡ ಮಾರ್ಕ್ ಮಾಡ್ಕೊಂಡ್ರೆ, ಎರಡು ಸೈಡ್ ಮಾರ್ಕಿಂಗ್ ಬೇಕಂದ್ರೆ ನೀವು ಈ ತರ ಮಾಡಬಹುದು. ಒಂದೇ ಸೈಡ್ ಮಾರ್ಕಿಂಗ್ ಅಂದ್ರೆ ಈ ಕಡೆ ಒಂದೇ ಸೈಡ್ ನಾವು ಮಾರ್ಕಿಂಗ್ ಕೂಡ ಮಾಡಬಹುದು. ಇವಾಗ ಇದನ್ನ ನಾವು ಸ್ಕ್ವಯರ್ ಶೇಪ್ ನ ಕಟ್ ಮಾಡ್ತಾ ಇದೀವಿ. ಸ್ಕ್ವಯರ್ ಶೇಪ್ ನ ನೆಕ್ ಕಟ್ ಮಾಡ್ತಾ ಇದೀವಿ ಅಂದ್ರೆ ಚೌಕ್ ನೆಕ್. ಚೌಕ್ ನೆಕ್ ಕಟ್ ಮಾಡೋ ಟೈಮ್ ನಲ್ಲಿ ಇಲ್ಲಿ 2.5 ಇಂಚ್ ಇರುತ್ತೆ ನೋಡ್ರಿ. ಟೋಟಲ್ ನೆಕ್ ಬಿಡ್ತು ನಮಗೆ 2.5 ಇಂಚ್ ಇರುತ್ತೆ. ಇಲ್ಲಿ ಬಂದಾಗ ಏನ್ ಮಾಡ್ಬೇಕು, 1/4 ಇಂಚ್ ನಾವು ಕಡಿಮೆ ಮಾಡ್ಬೇಕು. ಅಂದ್ರೆ ಇಲ್ಲಿ 2.5 ಇಂಚ್ ಇದ್ರೆ ಇಲ್ಲೇ ಒಂದು 2/4 ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಅದನ್ನ ಇನ್ನೊಂದು ಟೈಮ್ ಲೈನ್ ಮಾಡಿ ಕಟ್ ಮಾಡ್ಬೇಕು. ಇಷ್ಟೇ, ತುಂಬಾ ಈಸಿ ಇರುತ್ತೆ ಸ್ಕ್ವಯರ್ ಶೇಪ್ ರೌಂಡ್ ಶೇಪ್ ಕಟ್ ಮಾಡೋದು. ಇಷ್ಟ ಆದ್ಮೇಲೆ ಇಲ್ಲಿ 1/4 ಇಂಚ್ ಕಡಿಮೆ ಇದ್ದಾಗ ನಮಗೆ ಅದು ನೆಕ್ ಅನ್ನೋದು ಚೌಕಾಗಿ ನೀಟಾಗಿ ಬರುತ್ತೆ. ಇದು ಹೆಂಗ ಯಾವ ತರ ಮಾರ್ಕ್ ಮಾಡಿದ್ವಿ ಅದೇ ತರ ಅದ್ರ ಮೇಲೆನೆ ಕಟ್ ಮಾಡ್ಬೇಕು. ಇದನ್ನು ಅಷ್ಟೇ, ಇದು ಕಟ್ ಮಾಡಿ ತೆಗೆದು ಬಿಡ್ಬೇಕು. ಇದನ್ನ ಆಯ್ತು, ಇದ್ರ ಕೆಲಸ ಮುಗೀತು. ಇಲ್ಲಿ ಇದಕ್ಕೂ ಅಷ್ಟೇ, ಇಲ್ಲಿ 1/4 ಇಂಚ್ ಅರ್ಧ ಇಂಚ್ ಅಷ್ಟು ಪೂರ್ತಿ ಈ ಕಡೆ ಸೈಡ್ ಅರ್ಧ ಇಂಚ್ ಅಷ್ಟು ಇದನ್ನ ಮಾರ್ಕಿಂಗ್ ಆದ್ರೂ ಮಾಡ್ಕೋಬಹುದು ನೀವು. ಇಲ್ಲಾಂದ್ರೆ ಹಂಗೇನಾದ್ರೂ ಈ ತರ ಒಂದು ಅರ್ಧ ಇಂಚಿಗೆ ಕಟ್ ಮಾಡ್ಬೋದು. ನಿಮಗೆ ಕರೆಕ್ಟ್ ಆಗಿ ಕಟ್ ಮಾಡಕ್ ಆಗಲ್ಲ ಅಂದ್ರೆ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಬೋದು. ಇದು 2 ಶೇಪ್ ಆಯ್ತು. ಇವಾಗ ಇದನ್ನ ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡ್ಬೇಕು. ಅಟ್ಯಾಚ್ ಮಾಡೋದನ್ನ ತೋರಿಸ್ತೇನೆ. ಇದರಲ್ಲಿ ಇವಾಗ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಇದೆ ನೋಡ್ರಿ. ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಂದ್ರೆ ಫ್ರಂಟ್ ನೆಕ್ ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗೆದಿರ್ತೇವಲ್ಲ ಅದೇ ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಅಂದ್ರೆ ಬ್ಯಾಕ್ ಶೇಪ್ ತೆಗ್ದಿರಂಗಿಲ್ಲ ಅದೇ ಬ್ಯಾಕ್ ಸೈಡ್. ಈ ತರ ತಗೋಬೇಕು.
ತಗೊಂಡು ಇದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಇದನ್ನ ಮಾರ್ಕಿಂಗ್ ಮಾಡಿರ್ತೇವಲ್ಲ, ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡಿರ್ತೇವೆ ನೋಡ್ರಿ. ನೆಕ್ ವಿಡ್ತ್ ಮಾರ್ಕಿಂಗ್ ಆದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೊಂಡಿರ್ತೇವೆ ನಾವು. ಈ ನಾಚ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಮಾಡಿ ಇದನ್ನ ಬೇಕಂದ್ರೆ ನೀವು ಇಸ್ತ್ರಿ ಮಾಡ್ಕೋಬಹುದು, ಅಂದ್ರೆ ಐರನ್ ಮಾಡ್ಕೋಬಹುದು. ಇದನ್ನ ಈ ತರ ನೀಟಾಗಿ ಇಟ್ಕೊಂಡು ಐರನ್ ಮಾಡ್ಕೋಬಹುದು. ಐರನ್ ಮಾಡ್ಕೊಂಡು ಅದ್ರ ಮೇಲೆ ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ತರ ಇಟ್ಟು ಇದನ್ನ ಕೂಡ ಸ್ಟಿಚಿಂಗ್ ಮಾಡಿ ಅಂದ್ರೆ ಹೊಲಿಗೆ ಹಾಕಿ ಕೂಡ ಮಾಡ್ಬೋದು. ಇದನ್ನ ನೀಟಾಗಿ ಫಸ್ಟ್ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಈ ಕಡೆ ಕಟಿಂಗ್ ಮಾಡಿರ್ತೇವಲ್ಲ, ಈ ಕಡೆ ಕಟಿಂಗ್ದು ಈ ಕಡೆ ಕಟಿಂಗ್ದು ಈ ನೆಕ್ ಬಿಡ್ತನ್ನ ನೀಟಾಗಿ ಜೋಡಿಸ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಬೇಕು. ಇವಾಗ ಫಸ್ಟ್ ಇದನ್ನ ಇವಾಗ ಹೊಲಿಗೆ ಹಾಕ್ತಿರಲ್ಲ, ಸ್ಟಿಚ್ ಮಾಡ್ತಿರಲ್ಲ, ಈ ಸ್ಟಿಚ್ ನ ಪೂರ್ತಿ ತುದಿಗ್ ಮಾಡಬಾರ್ದು, ಮಿಡಿಲ್ ನಲ್ಲಿ ಸ್ಟಿಚ್ ಮಾಡ್ಬೇಕು. ಮಿಡಿಲ್ ನಲ್ಲಿ ಸ್ಟಿಚ್ ಮಾಡ್ಬೇಕು. ಮತ್ತೆ ಈ ನೆಕ್ ನ ನೀಟಾಗಿ ಜೋಡಿಸ್ಕೋಬೇಕು. ನೆಕ್ ನೀಟಾಗಿ ಇದನ್ನ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಬೇಕು. ಹೆಚ್ಚು ಕಡಿಮೆ ಬರಬಾರ್ದು. ನೀಟಾಗಿ ಮಿಡಿಲ್ ಪಾಯಿಂಟ್ ಗೆ ಬರ್ಬೇಕು. ಈ ಮಿಡಿಲ್ ಪಾಯಿಂಟ್ ಇರುತ್ತಲ್ಲ, ಆ ಮಿಡಿಲ್ ಪಾಯಿಂಟ್ ಗೆ ಈ ತರ ಬರ್ಬೇಕು. ಇದು ಹಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕು. ಈ ತರ ಸ್ಟಿಚ್ ಮಾಡಬೇಕು. ಇದೇ ತರನೇ ಇವಾಗ ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಫಸ್ಟ್ ಈ ತರ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇದ್ರ ಮೇಲೆ ಇಲ್ಲಿ ಒಂದ್ ಸ್ವಲ್ಪ ಒಳಗಡೆನೆ ಸ್ಟಿಚ್ ಮಾಡಬೇಕು. ಪೂರ್ತಿ ಹೊರಗಡೆ ಸ್ಟಿಚ್ ಮಾಡಬಾರ್ದು, ಸ್ವಲ್ಪ ಒಳಗಡೆನೆ ಸ್ಟಿಚ್ ಮಾಡಬೇಕು. ಆಯ್ತಲ್ವಾ? ಇದಾದ್ಮೇಲೆ ಇವಾಗ ಮೇನ್ ಕ್ಲಾತ್ ತಗೋಬೇಕು. ಮೇನ್ ಕ್ಲಾತ್ ತಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ಈ ಮೇನ್ ಕ್ಲಾತ್ ನಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತೆ, ಅದನ್ನ ನೋಡ್ಕೋಬೇಕು. ನೋಡ್ಕೊಂಡು ಇವಾಗ ಸೀದಾ ಇರುತ್ತಲ್ಲ, ಸೀದಾ ಮೇಲ್ಗಡೆ ಇರಬೇಕು, ಉಲ್ಟಾ ಕೆಳಗಡೆ ಇರಬೇಕು. ಕೆಳಗಡೆ ಇಟ್ಕೊಂಡು ಇದ್ರ ಮೇಲೆ ಇವಾಗ ಇದನ್ನ ಇಡ್ಬೇಕು. ಇದು ಎರಡು ಸೈಡ್ ಇವಾಗ ಸೇಮೇ ಇದೆ ಅಲ್ವಾ, ಹಾಗಾಗಿ ನಾನು ಯಾವ್ದಾದ್ರು ಒಂದ್ ಸೈಡ್ ಇಂದ ತಗೊಂಡು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಬೇರೆ, ಇದರಲ್ಲಿ ಬಾರ್ಡರ್ ಇರೋದು, ಫ್ಲವರ್ ಇರೋದು, ಆಮೇಲೆ ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಅಂತಂದೆಲ್ಲ ಇರುತ್ತೆ. ಇದರಲ್ಲಿ ಆತರ ಏನು ಇಲ್ಲ, ಎಲ್ಲ ಸೇಮ್ ಇದೆ. ಫ್ರಂಟ್ದು ಬ್ಯಾಕ್ ಎಲ್ಲ ಸೇಮೇ ಇದೆ ಬಟ್ಟಿ. ಹಂಗಾಗಿ ನಾ ಯಾವ್ದಾದ್ರು ಒಂದ್ ತಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಇದನ್ನು ಅಷ್ಟೇ ಇದ್ರ ಮೇಲೆ ಈ ತರ ನೀಟಾಗಿ ಇಡ್ತಾ ಇದ್ದೀನಿ. ಇಟ್ಟು ಈ ಮಿಡಿಲ್ ನಲ್ಲಿ ಫಸ್ಟ್ ಒಂದು ಹೊಲಿಗೆ ಹಾಕೊಂತೀನಿ ನಾನು. ಅಂದ್ರೆ ಇದು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಮಿಡಿಲ್ ನಲ್ಲಿ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಂತೀನಿ. ಫುಲ್ ಸುತ್ತೂಲಿ ನೀಟಾಗಿ ಆ ಕಡೆ ಈ ಕಡೆ ಸೈಡ್ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಫಸ್ಟ್.
ಜೋಡಿಸ್ಕೊಂಡು ಇವಾಗ ಮಿಡಿಲ್ ನಲ್ಲಿ ಒಂದು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಬಟ್ಟೆ ಜರಿಯಂಗಿಲ್ಲ. ಕಾಟನ್ ಬಟ್ಟೆ ಅಂದ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಬಟ್ ಸ್ವಲ್ಪ ಪಾಲಿಸ್ಟರ್ ಬಟ್ಟೆ ಸಿಲ್ಕ್ ಕ್ಲಾತ್ ಇದ್ರೆ ಏನಾಗುತ್ತೆ ಅದು ಜರಿತಾ ಇರುತ್ತಲ್ವಾ. ಹಂಗಾಗಿ ಇದನ್ನ ನಾನು ಮಿಡಿಲ್ ನಲ್ಲಿ ಈ ತರ ಇಟ್ಟು ಫಸ್ಟ್ ಇದಕ್ಕೊಂದು ಮಿಡಿಲ್ ಸ್ಟಿಚ್ ಹಾಕೊಳ್ತೇನೆ. ಇವಾಗ ಏನ್ ಮಾಡ್ಬೇಕು, ಈ ಮಿಡಿಲ್ ಸ್ಟಿಚ್ ಆದ್ಮೇಲೆ ಈ ಕ್ಯಾನ್ವಾಸ್ ಇದೆಲ್ಲ, ಈ ಕ್ಯಾನ್ವಾಸ್ ಪಕ್ಕದಲ್ಲಿನೇ ಒಂದು ಹೊಲಿಗೆ ಹಾಕ್ಬೇಕು. ದೂರ ಅಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ರೆ ಅದ್ರ ಕ್ಯಾನ್ವಾಸ್ ಪಕ್ಕದಲ್ಲಿನೇ ಹಾಕ್ಬೇಕು. ಇದ್ರ ಪಕ್ಕದಲ್ಲಿ ಇದ್ರ ಎಡ್ಜ್ ಪಾಯಿಂಟಿಗೆ ಸ್ಟಿಚ್ ಮಾಡ್ತಾ ಬರ್ಬೇಕು. ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಸ್ಟಾಪ್ ಮಾಡಿ ಮತ್ತೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಅದಾದ್ಮೇಲೆ ಮತ್ತೆ ಸ್ಟಿಚ್ ಮಾಡಬೇಕು. ಈ ಎಡ್ಜ್ ಪಾಯಿಂಟ್ ಬಂದಾಗ ಎಡ್ಜ್ ಪಾಯಿಂಟ್ಗೆ ಸ್ಟಾಪ್ ಮಾಡಬೇಕು. ಈ ಕಡೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಮತ್ತೆ ಬಟ್ಟೆ ಎಲ್ಲ ನೀಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಇದನ್ನ ನೀವು ಅಬ್ಸರ್ವ್ ಮಾಡ್ರಿ. ನಾನು ನೋಡ್ರಿ ಕ್ಯಾನ್ವಾಸ್ ಹಾಕಿದಿನಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ರಲ್ಲ ಮೇಲ್ಗಡೆ ಮಾಡಿದೀನಿ. ಇದು ಬಂದು ಮೇನ್ ಕ್ಲಾತ್ ನಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತಲ್ಲ, ಉಲ್ಟಾ ಇರೋದನ್ನ ಕೆಳಗಡೆ ಹಾಕಿದೀನಿ, ಸೀದಾ ಇರೋದನ್ನ ಮೇಲ್ಗಡೆ ಹಾಕಿದೀನಿ. ಈ ಲೈನಿಂಗ್ ಬಟ್ಟೆಯಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದನ್ನ ಮೇಲ್ಗಡೆ ಮಾಡಿದೀನಿ. ಮೇಲ್ಗಡೆ ಮಾಡಿ ಇದ್ರ ಮೇಲೆ ಹಾಕಿ ಈ ಬಟ್ಟೆ ಸೀದಾ ಇರೋ ಬಟ್ಟೆ ಮೇಲೆ ಇದನ್ನ ಹಚ್ಚಿ ಅಟ್ಯಾಚ್ ಮಾಡಿದೀನಿ. ಅಟ್ಯಾಚ್ ಮಾಡಿದಾದ್ಮೇಲೆ ಇವಾಗ ಇದು ಎಲ್ಲಾ ಕಡೆನೂ ಸುತ್ತು ಕಡೆನೂ 1/4 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಈ ತರ 1/4 ಇಂಚ್ ಅಷ್ಟೇ ಬಟ್ಟೆ ಬಿಡ್ತಾ ಇದ್ದೀನಿ. ಬಿಟ್ಟು ಕಟ್ ಮಾಡಿ ಇವಾಗ ಈ ಮೂಲಿ ಪಾಯಿಂಟ್ ಇರುತ್ತಲ್ಲ, ಈ ಮೂಲಿ ಪಾಯಿಂಟ್ಗೆ ಒಂದ್ ಸ್ವಲ್ಪ ನಾಚ್ ಮಾಡ್ತಾ ಇದ್ದೀನಿ ನಾನು. ಈ ತರ ನಾಚ್ ಮಾಡಿ ಇದನ್ನ ಟರ್ನ್ ಮಾಡ್ತಾ ಇದ್ದೇನೆ. ಇದು ಈ ತರ ಟ್ಯಾಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಕ್ಯಾನ್ವಾಸ್ ಒಳಗಡೆ ಹೋಗಿದೆ, ಲೈನಿಂಗ್ ಬಟ್ಟೆ ಮೇಲ್ಗಡೆ ಬಂದಿದೆ, ಮೇನ್ ಕ್ಲಾತ್ ಮೇಲ್ಗಡೆ ಬಂದಿದೆ. ಈ ಕ್ಯಾನ್ವಾಸ್ ಅನ್ನೋದು ಇವಾಗ ನಮಗೆ ಒಳಗಡೆ ಹೋಗಿದೆ, ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಈ ತರ ಮಾಡಿದ್ರೆ ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ನಾವು ಕೈವಲಿಗೆ ಹಾಕೋದು ಆ ತರದ್ ಏನದು ನಮಗೆ ಬೇರೆ ಕೆಲಸನೂ ಇರಂಗಿಲ್ಲ ಈ ತರ ಸ್ಟಿಚ್ ಮಾಡಿದ್ರೆ. ಇವಾಗ ಇದನ್ನ ಏನ್ ಮಾಡ್ಬೇಕು, ಈ ಎಡ್ಜ್ ಪಾಯಿಂಟ್ ಏನಿದೆ ನೋಡ್ರಿ, ಎಡ್ಜ್ ಪಾಯಿಂಟ್ ಗೆ ಒಂದು ಸ್ಟಿಚ್ ಮಾಡ್ಬೇಕು. ಅದಾದ್ಮೇಲೆ ಇನ್ನೊಂದು ಪಾಯಿಂಟೆಡ್ ಹೊಲಿಗೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಪಾಯಿಂಟೆಡ್ ಹೊಲಿಗೆ ಹಾಕ್ಬೇಕು. ಸ್ವಲ್ಪ ಒಂದೆರಡು ಹೊಲಿಗೆ ಹಾಕಿ ಸ್ಟಾಪ್ ಮಾಡಿ ಆಮೇಲೆ ಇದನ್ನ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಒಂದು ಎಡ್ಜ್ ಪಾಯಿಂಟ್ ನಲ್ಲಿ ಒಂದು ಹಾಕ್ಬೇಕು, ಕಿನಾರಿ ಹೊಲಿಗೆ ಅಂತ ಹೇಳ್ತಾರೆ, ಆ ತರ ಕಿನಾರಿ ಹೊಲಿಗೆ ಹಾಕ್ಬೇಕು ಫಸ್ಟ್ ಒಂದು. ಮತ್ತೆ ಈ ಮೂರಿ ಸೈಡ್ ಬಂದ್ಮೇಲೆ ಈ ಕಡೆ ಸ್ಟಾಪ್ ಮಾಡಿ ಸೂಜಿನ ಈ ಕಡೆ ಟರ್ನ್ ಮಾಡ್ಕೊಂಡು
ಮತ್ತೆ ಇದನ್ನ ನೀಟಾಗಿ ಜೋಡಿಸ್ಕೊಂಡು ನೆಕ್ಸ್ಟ್ ಸ್ಟಿಚ್ ಮಾಡಬೇಕು. ಟರ್ನಿಂಗ್ ಪಾಯಿಂಟ್ ಎಲ್ಲೆಲ್ಲ ಬರುತ್ತೆ ನೋಡ್ರಿ, ಅಲ್ಲೆಲ್ಲ ಸೂಜಿ ಸ್ಟಾಪ್ ಮಾಡಬೇಕು. ಕುದುರೆ ಮೇಲೆ ಏರಿಸಬೇಕು. ಕುದುರೆ ಮೇಲೆ ಏರಿಸಿ ಮತ್ತೆ ನಮ್ ಬಟ್ಟಿ ನಮ್ಗೆ ಯಾವ ತರ ಬೇಕೋ ಆ ತರ ಟರ್ನ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಟಿಚಿಂಗ್ ಮಾಡಬೇಕು. ಇಷ್ಟ ಆಯ್ತಲ್ಲ. ಈಗ ಇದ್ರ ಪಕ್ಕದಲ್ಲೇ ಇನ್ನೊಂದು 1/4 ಇಂಚು ಬಟ್ಟಿಗೆ ಇನ್ನೊಂದು ಸ್ಟಿಚ್ ಮಾಡ್ಬೇಕು. ಅಂದ್ರೆ ಪಾಯಿಂಟೆಡ್ ಹೊಲಿಗೆ ಹಾಕ್ಬೇಕು. ಕಾಟನ್ ಬಟ್ಟೆ ಅಂದ್ರೆ ತುಂಬಾ ಈಸಿ ಸ್ಟಿಚ್ ಮಾಡ್ಲಿಕ್ಕೆ. ಬಟ್ ಪಾಲಿಸ್ಟರ್ ಬಟ್ಟೆ ಮತ್ತೆ ಸಿಲ್ಕ್ ಕ್ಲಾತ್ ಆತರ ಇರುತ್ತಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದ್ರೆ ಅದು ಫಿನಿಶಿಂಗ್ ನೀಟಾಗಿ ಕೂಡಂಗಿಲ್ಲ, ಅದನ್ನ ನಾವೇ ಫಿನಿಶಿಂಗ್ ಮಾಡ್ಬೇಕು. ಹಂಗಾಗಿ ಕಾಟನ್ ಬಟ್ಟೆಯಲ್ಲಿ ಆದ್ರೆ ಸ್ವಲ್ಪ ನಾವು ಸ್ಟಿಚ್ ಮಾಡಿದ ತಕ್ಷಣ ಫಿನಿಶಿಂಗ್ ತಾನಿಂದ ತಾನೇ ಬಂದ್ಬಿಡುತ್ತೆ. ಅದ್ರಲ್ಲಿ ಏನು ಅಷ್ಟೊಂದು ಟೆನ್ಷನ್ ಇರಂಗಿಲ್ಲ. ಇದರಲ್ಲೇ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಬೇಕು. ಇದನ್ನು ಕೂಡ ಅಷ್ಟೇ, ಎಲ್ಲೆಲ್ಲಿ ಮೂಲಿ ಪಾಯಿಂಟ್ ಬರುತ್ತೆ ನೋಡ್ರಿ ಅಲ್ಲೆಲ್ಲ ಸ್ಟಾಪ್ ಮಾಡಿ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಬೇಕಾಗುತ್ತೆ. ಇದು ಹೊಲಿಗೆ ಕಾಣಿಸ್ತಿರ್ಬೋದು ನಿಮಗೆ. ಇದು ಪಾಯಿಂಟೆಡ್, ಇದು ಕಿನಾರಿ ಹೊಲಿಗೆ, ಇದು ಪಾಯಿಂಟೆಡ್ ಹೊಲಿಗೆ. ಈ ತರ 2 ಹೊಲಿಗೆ ಹಾಕಿದ್ರೆ ಇದನ್ನ ಇವಾಗ ನಾವು ಕೈ ಹೊಲಿಗೆ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಇದು ಏನಾಗುತ್ತೆ, ಕ್ಯಾನ್ವಾಸ್ ಅನ್ನೋದು ಒಳಗೆ ಹೋಗ್ಬಿಡುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೇ ಸೇಮ್ ಅದನ್ನ ಕೂಡ ನಾನು ಮಾಡ್ಕೊಂತೀನಿ. ಅದರಲ್ಲಿ ಏನು ಚೇಂಜ್ ಏನು ಇಲ್ಲ, ಎಲ್ಲಾ ಸೇಮ್ ಇದೆ. ಅದೇ ತರನೇ ಅದ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಇದನ್ನ ನೋಡ್ರಿ, ನಾನು ಫ್ರಂಟ್ ಪಾರ್ಟ್ ಇಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಇಂದು ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಉಲ್ಟಾ ಅನ್ನೋದು ಕೆಳಗಡೆ ಹಾಕಿದ್ದೀನಿ, ಸೀದಾ ಅನ್ನೋದು ಮೇಲ್ಗಡೆ ಹಾಕಿದ್ದೀನಿ. ನಿಮಗೆ ಅದರಲ್ಲಿ ಅಷ್ಟು ಅರ್ಥ ಆಗಿದ್ದೇನೆ ಎಲ್ಲ ಗೊತ್ತಿಲ್ಲ ನನಗೆ, ಹಂಗಾಗಿ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೀದಾ ಅನ್ನೋದು ಮೇಲ್ಗಡೆ ಇದೆ. ಸೀದಾ ಮೇಲ್ಗಡೆ ಇಟ್ಕೊಂಡು ಇದರಲ್ಲಿ ನಾನು ಇವಾಗ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಲ್ವಾ, ಕ್ಯಾನ್ವಾಸ್ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಇದನ್ನ ಮೇಲ್ಗಡೆ ಮಾಡ್ತಾ ಇದ್ದೀನಿ. ಅಂದ್ರೆ ಈ ತರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಹಾಕಿ ಇದ್ರ ಪಕ್ಕದಲ್ಲೇನೆ ಒಂದು ಸ್ಟಿಚ್ ಮಾಡ್ತೇನೆ ನಾನು ಇವಾಗ. ಇದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡಿ ಇದನ್ನ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಅದರಲ್ಲಿ ಹೆಂಗ ಒಂದು ಫಸ್ಟ್ ಒಂದು ಕಿನಾರಿ ಹೊಲಿಗೆ ಹಾಕಿ ಆಮೇಲೆ ಇನ್ನೊಂದು ಪಾಯಿಂಟೆಡ್ ಹೊಲಿಗೆ ಹಾಕಿದ್ನೋ ಅದೇ ತರ ಇದನ್ನ ಕೂಡ ಸೇಮ್ ಮಾಡ್ತೀನಿ. ಇದು ಮಾಡಿ ಆದ್ಮೇಲೆ ನಾನು ನಿಮಗೆ ಇದನ್ನ ತೋರಿಸ್ತೇನೆ. ಎಲ್ಲ ಸೇಮೇ ಇದೆ, ಬಟ್ ಇದು ಒಂಚೂರು ನಿಮ್ಗೆ ಅರ್ಥ ಆಗಿದ್ದೇನೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನ ಇನ್ನೊಂದು ಟೈಮ್ ನಿಮಗೆ ಹೇಳಿದ್ದೀನಿ. ಇವಾಗ ಇದನ್ನ ನಾನು ಅದೇ ತರ ಸೇಮ್ ಜಾಯಿಂಟ್ ಮಾಡ್ಕೊಂಡು ಒಳಗಡೆ ಒಂದು 1/4 ಇಂಚ್ ಬಟ್ಟಿ ಬಿಟ್ಟು ಕಟ್ ಮಾಡಿ ತೆಗ್ದಿದ್ದೆ ನೋಡ್ರಿ. ಇದ್ರಲ್ಲಿ ಕೂಡ ಅಷ್ಟೇ, ಇವಾಗ ಈ ಕರ್ವ್ ಶೇಪ್ ಎಲ್ಲೆಲ್ಲಿ ಬಂದಿದೆ ನೋಡ್ರಿ ಅಲ್ಲೆಲ್ಲ ಸ್ವಲ್ಪ ನಾಚ್ ಹಾಕೋಬೇಕು. ಬಟ್ ಸ್ಟಿಚ್ ಮಾಡಿರ್ತಾರಲ್ಲ, ಸ್ಟಿಚ್ ಕಟ್ ಆಗಬಾರ್ದು. ಆ ತರ ಈ ತರ ಒಂದ್ ಸ್ವಲ್ಪ ನಾಚ್ ಹಾಕೊಂಡ್ರೆ ಅದು ಕಂಪ್ಲೀಟ್ ಆಗಿ ನೀಟಾಗಿ ಟರ್ನ್ ಆಗುತ್ತೆ. ಈ ತರ ನಾಚ್ ಹಾಕೊಂಡು ಇವಾಗ ಇದು ಸೇಮ್ ಇದೇ ತರ ಟರ್ನ್ ಮಾಡ್ಬೇಕು. ಈ ತರ ಟರ್ನ್ ಮಾಡಿದಾದ್ಮೇಲೆ ಈ ನೆಕ್ ಬರುತ್ತೆ ನೋಡ್ರಿ, ಆಲ್ರೆಡಿ ಹೊರಗಡೆ ಬಂದ್ಬಿಡ್ತದೆ, ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಅದ್ರ ಮೇಲೆ ಒಂದು ಪಾಯಿಂಟೆಡ್ ಹೊಲಿಗೆ, ಇನ್ನೊಂದು ಕಿನಾರಿ ಹೊಲಿಗೆ ಹಾಕಿದ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಇದು ಇವಾಗ ಇದು ಫ್ರಂಟ್ ಸೈಡ್ ಕೂಡ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೇಮ್ ನೋಡ್ರಿ, ಅದೇ ಬ್ಯಾಕ್ ಸೈಡ್ ಮಾಡಿದ್ನಲ್ಲ ಅದೇ ತರ ಮಾಡಿದ್ದೀನಿ. ಪಾಯಿಂಟೆಡ್ ಹೊಲಿಗೆ ಹಾಕಿದ್ದೀನಿ ಮತ್ತೆ ಕಿನಾರಿ ಹೊಲಿಗೆ ಹಾಕಿದ್ದೀನಿ. ಇದನ್ನ ನೆಕ್ ಶೇಪ್ ನ ನೀಟಾಗಿ ಈ ತರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಇವಾಗ ಈ ಮೇನ್ ಕ್ಲಾತ್ ಗೆ ಲೈನಿಂಗ್ ಇವೆರಡು ಇದೆಯಲ್ಲ, ಇದು ಸುತ್ತು ಒಂದ್ ಹೊಲಿಗೆ ಹಾಕ್ಬೇಕು. ಇವಾಗ ಅಂದ್ರೆ ಇದನ್ನ ಜೋಡಿಸ್ಬೇಕು. ಜೋಡಿಸ್ಬೇಕಾದ್ರೆ ಫಸ್ಟ್ ಇದನ್ನ ನೀಟಾಗಿ ನಾವು ಜೋಡಿಸ್ಕೋಬೇಕು. ಮೇನ್ ಕ್ಲಾತ್ ಮತ್ತೆ ಲೈನಿಂಗ್ ನೀಟಾಗಿ ಜೋಡಿಸ್ಕೊಂಡು ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಸೈಡ್ ಇಂದ ಸ್ಟಿಚ್ ಮಾಡ್ತಾ ಬರಬೇಕು. 1/2 ಇಂಚ್ ಅಥವಾ 1/4 ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡ್ತಾ ಬಂದ್ರೆ ಸಾಕಾಗುತ್ತೆ. ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ನೋಡ್ಕೋಬೇಕು ಬಟ್ಟಿನ, ಹಂಗ ಇದು ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ಕಡೆ ಅಡ್ಜಸ್ಟ್ ಆಗಬೇಕು. ಫಸ್ಟ್ ಅಡ್ಜಸ್ಟ್ ಆಗೋ ತರ ಜೋಡಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು.
ಸ್ವಲ್ಪ ಈ ತರ ನೀಟಾಗಿ ಜೋಡಿಸ್ತಾ ಜೋಡಿಸ್ತಾ ಸ್ಟಿಚ್ ಮಾಡ್ಬೇಕು. ಯಾಕಂದ್ರೆ ಪಾಲಿಸ್ಟರ್ ಬಟ್ಟೆ ಇದ್ರೆ ಸಿಲ್ಕ್ ಕ್ಲಾತ್ ಇದ್ರೆ ತುಂಬಾ ಜರಿತಾ ಇರುತ್ತೆ, ಅದು ನೀಟಾಗಿ ಬರಂಗಿಲ್ಲ. ಹಾಗಾಗಿ ಸ್ವಲ್ಪ ಜೋಡಿಸ್ತಾ ಜೋಡಿಸ್ತಾ ಸ್ಟಿಚ್ ಮಾಡ್ಬೇಕು. ಇದನ್ನ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಆ ಕಡೆ ಜಾಸ್ತಿ ಈ ಕಡೆ ಕಡಿಮೆ ಆ ತರ ಆಗ್ಬಿಡುತ್ತೆ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಹಿಂಗ ಸ್ಟಾಪ್ ಮಾಡಿ ಮತ್ತೆ ಈ ಕಡೆ ಟರ್ನ್ ತಗೊಂಡು ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಈ ಮಿಡಿಲ್ ಪಾಯಿಂಟ್ ನಲ್ಲಿ ಬಬಲ್ಸ್ ಬರಬಾರ್ದು, ಅಂದ್ರೆ ಬಟ್ಟೆ ಕೆಳಗಡೆ ಬಟ್ಟೆ ಮೇಲ್ಗಡೆ ಬಟ್ಟೆ ಬೇರೆ ಬೇರೆ ಅನಿಸ್ಬಾರ್ದು, ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಿ ಲಾಸ್ಟ್ ಎಡ್ಜ್ ವರೆಗೂ ಬಂದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 1 ಇಂಚ್ ನಾವು ಬಟ್ಟೆ ಫೋಲ್ಡ್ ಮಾಡಕ್ ಬಿಟ್ಟಿದ್ದಲ್ಲ, ಇವಾಗ ಇದನ್ನ ಇವಾಗ್ಲೇ ಫೋಲ್ಡ್ ಮಾಡ್ಕೋಬೇಕು. ಇದು ಸೈಡ್ ತೆಗೆದ್ಬಿಡ್ಬೇಕು. ಸೈಡ್ ತೆಗೆದು ಇಲ್ಲಿ ಫಸ್ಟ್ ಒಂದ್ ಅರ್ಧ ಇಂಚಿಗೆ ಈ ತರ ಫೋಲ್ಡ್ ಮಾಡಿ, ಇನ್ನ ಒಂದ್ ಅರ್ಧ ಇಂಚಿಗೆ ಈ ತರ ಫೋಲ್ಡ್ ಮಾಡಿ ಇದನ್ನ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಇಷ್ಟು ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಜಾಯಿಂಟ್ ಮಾಡಬೇಕು. ಮೊದ್ಲೇನೋ ಸ್ಟಿಚ್ ಮಾಡ್ಕೋಬಹುದು, ಮೊದ್ಲೇ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಕೂಡ ಜಾಯಿಂಟ್ ಮಾಡ್ಕೋಬಹುದು, ಇಲ್ಲ ಈ ತರನಾದ್ರೂ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಆ ತರ ಮಾಡ್ಕೋಬಹುದು. ಇದಾಯ್ತು, ಒಂದ್ ಸೈಡ್ ಇಂದ ಸ್ಟಿಚ್ ಮಾಡಿ ತೆಗ್ದಾದ್ಮೇಲೆ ಇವಾಗ ಇನ್ನೊಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಬೇಕಂದ್ರೆ ಈ ಕಡೆ ಈ ಮೇನ್ ಕ್ಲಾತ್ ನ ಈ ಕಡೆ ಮೇಲ್ ಹಾಕಿ ಈ ಕಡೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹಿಂಗಾದ್ರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂದ್ರೆ ಈ ಕಡೆ ಕೆಳಗಡೆಯಿಂದನಾದ್ರೂ ಸ್ಟಿಚ್ ಮಾಡ್ತಾ ಬರ್ಬೋದು. ಈ ತರ ಸ್ಟಿಚ್ ಮಾಡ್ಬೇಕಂದ್ರೆ ಮೇನ್ ಬಟ್ಟೆ ಮೇನ್ ಕ್ಲಾತ್ ಇರುತ್ತಲ್ಲ ಅದ್ರ ಮೇಲೆ ಬರ್ಬೇಕು. ಮೇಲೆ ಬಂದಾಗ ಇದನ್ನ ನೀಟಾಗಿ ಜೋಡಿಸ್ಕೋಬೇಕು. ಈ ಜೋಡಿಸ್ಕೊಳೋದೇ ಸ್ವಲ್ಪ ಬೇಗ ಆಗಂಗಿಲ್ಲ ಕೆಲಸ. ಇದಾದ್ಮೇಲೆ ಒಳಗಡೆ ಲೈನಿಂಗ್ ಬಟ್ಟೆ ನೋಡ್ಕೋಬೇಕು. ಒಳಗಡೆ ಲೈನಿಂಗ್ ಬಟ್ಟೆ ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು.
ಇವಾಗ ಎಡ್ಜ್ ಪಾಯಿಂಟ್ ವರೆಗೂ ಬಂದ್ಮೇಲೆ ಕೆಳಗಡೆ ಬಟ್ಟಿ ಎಲ್ಲಿಗಿದೆ ನೋಡ್ಕೋಬೇಕು. ನೋಡ್ಕೊಂಡು ಲಾಸ್ಟ್ ಒಂದ್ ಸ್ವಲ್ಪ ಲಾಸ್ಟ್ ವರೆಗೂ ಸೂಜಿ ಸ್ಟಾಪ್ ಮಾಡಿ ಮತ್ತೆ ಈ ಕಡೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಈ ಕಡೆಯಿಂದ ನೀಟಾಗಿ ಈ ತರ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಮತ್ತೆ ಒಳಗಡೆ ಬಟ್ಟೆಗೆ ನೋಡ್ಕೋಬೇಕು. ಒಳಗಡೆ ಎಲ್ಲ ಲೈನಿಂಗ್ ಬಟ್ಟೆ ಇರುತ್ತಲ್ಲ, ಆ ಲೈನಿಂಗ್ ಬಟ್ಟೆನೇ ಇಂಪಾರ್ಟೆಂಟ್ ನಮ್ಗೆ ಇದ್ರಲ್ಲಿ. ಯಾಕಂದ್ರೆ ಅದನ್ನ ಮಾರ್ಜಿನ್ ಪ್ರಕಾರ ಕಟ್ ಮಾಡಿರ್ತೀವಿ. ಆ ಲೈನಿಂಗ್ ಬಟ್ಟೆ ಹಿಂಗಿದೆ ಅದಕ್ಕಿಂತ ಒಂದ್ ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚ್ ಮಾಡ್ತಾ ಬರ್ಬೇಕು. ಒಳಗಡೆ ಬಟ್ಟಿ ನೋಡ್ಬೇಕು, ನೋಡ್ತಾನೆ ಸ್ಟಿಚ್ ಮಾಡ್ಬೇಕು. ಮತ್ತೆ ಒಳಗಡೆ ಬಿಟ್ಟು ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಿದ್ರೆ ಸೈಡಿಗೆ ಬಂದ್ಬಿಡುತ್ತೆ ಬಟ್ಟಿ, ಮತ್ತೆ ಇನ್ನೊಂದು ಟೈಮ್ ಸ್ಟಿಚ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಒಳಗಡೆ ಬಟ್ಟೆ ನೋಡ್ಕೊಂಡು ಅಂದ್ರೆ ಲೈನಿಂಗ್ ಬಟ್ಟೆ ನೋಡ್ಕೊಂಡು ಲೈನಿಂಗ್ ಬಟ್ಟೆ ಮೇಲೆನೆ ಸ್ಟಿಚ್ ಮಾಡ್ಬೇಕು. ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ, ಮೇನ್ ಕ್ಲಾತ್ ಅಟ್ಯಾಚ್ ಮಾಡೋ ಟೈಮ್ ನಲ್ಲಿ ಯಾವಾಗ್ಲೂ ಬಟ್ಟಿನ ಜಗ್ಬಾರ್ದು. ಜಗ್ಲಾರ್ದಂಗ ಲೈಟ್ ಆಗಿ ಹ್ಯಾಂಡ್ ನ ಮೂವ್ ಮಾಡಿ ಮಾಡಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಎಲ್ಲಾ ಕಡೆನೂ ನಾವು ಈ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿದಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡ್ರಿ, ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈ ತರ ಎಲ್ಲ ಕಟ್ ಮಾಡಿ ತೆಗೆದು ಇದೇ ಸೇಮ್ ಇರುತ್ತೆ. ಇನ್ನೊಂದು ಕೂಡ ಅಟ್ಯಾಚ್ ಮಾಡೋದು. ಇದು ಫ್ರಂಟ್ ಸೈಡ್ ಪಾರ್ಟ್, ಬ್ಯಾಕ್ ಸೈಡ್ ಪಾರ್ಟ್ ಇವಾಗ ಏನ್ ತೋರಿಸಿದ್ದೇನೆ ಇದೇ ಸೇಮ್ ಮೆಥಡ್ ಇರುತ್ತೆ. ಅದನ್ನ ಸ್ಟಿಚ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಇದನ್ನ ಕೂಡ ನಾನು ಅದೇ ತರನೇ ಫ್ರಂಟ್ ಸೈಡ್ ಪಾರ್ಟ್ ಏನ್ ಮಾಡಿದ್ನಲ್ಲ ಅದೇ ತರನೇ ಇದನ್ನ ಫುಲ್ ಸುತ್ತು ಕಡೆನೂ ಒಂದ್ ಹೊಲಿಗೆ ಹಾಕೊಂಡು ಇದನ್ನ ಮೇನ್ ಕ್ಲಾತ್ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಇಂದ ಎಕ್ಸ್ಟ್ರಾ ಇರುತ್ತಲ್ಲ ಬಟ್ಟೆ, ಆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ತೆಗೆದೆ. ಇದು ಇವಾಗ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಬಂದು ಸ್ಲೀವ್ಸ್ ಮತ್ತೆ ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ಳೋದು. ನಾನು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಿಮಗೆ ಶಾರ್ಟ್ ಸ್ಲೀವ್ಸ್ ತೋರಿಸಿದ್ದೆ, ಬಟ್ ಇದು ಬಟ್ಟೆ ಜಾಸ್ತಿ ಇದೆ, ಚೆನ್ನಾಗಿದೆ ಬಟ್ಟೆ. 3/4 ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ 3/4 ಕಟ್ ಮಾಡಿದೀನಿ. ನಿಮ್ಗೆ 3/4 ಕಟಿಂಗ್ ಬೇಕಂದ್ರೆ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಬಂದು ಇವಾಗ ಇದು ಲೈನಿಂಗ್ ಮತ್ತೆ ಮೇನ್ ಕ್ಲಾತ್ ನ ಅಟ್ಯಾಚ್ ಮಾಡ್ಕೊಳ್ಬೇಕು ಫಸ್ಟ್. ಆಕ್ಚುಲಿ ಏನಾಗುತ್ತಂದ್ರೆ ಈ ಕಾಟನ್ ಬಟ್ಟೆ ಏನಾದ್ರು ಇದ್ರೆ ಇದು ದಪ್ಪ ಬಟ್ಟೆ, ಇದು ಮೇನ್ ಕ್ಲಾತ್ ಅನ್ನೋದು ದಪ್ಪ ಇದ್ರೆ ಇದಕ್ಕ ಲೈನಿಂಗ್ ಬಟ್ಟೆ ಹಾಕಂಗಿಲ್ಲ. ಬಟ್ ಇದು ಅಂದ್ರೆ ಬಹಳ ಸಾಫ್ಟ್ ಇದೆ, ಇದು ಅಷ್ಟ್ ಚೆನ್ನಾಗ್ ಅನ್ಸಂಗಿಲ್ಲ ಲೈನಿಂಗ್ ಬಟ್ಟೆ ಹಾಕ್ಲಿಲ್ಲ ಅಂದ್ರೆ. ಹಾಗಾಗಿ ನಾನು ಇದಕ್ಕೆ ಲೈನಿಂಗ್ ಬಟ್ಟೆ ಹಾಕ್ತಾ ಇದ್ದೀನಿ. ನೀವು ಕಟ್ ಮಾಡೋ ಬಟ್ಟೆಯಲ್ಲಿ ದಪ್ಪ ಬಟ್ಟೆ ಇದ್ರೆ, ಕಾಟನ್ ಬಟ್ಟೆ ಇದ್ರೆ ಅದಕ್ಕೆ ಲೈನಿಂಗ್ ಏನ್ ಹಾಕ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಇದನ್ನಷ್ಟೇ ಹಚ್ಬಹುದು. ಇವಾಗ ಇದು ಇಲ್ಲಿ ಅರ್ಧ ಇಂಚ್ ಮೊದ್ಲೇ ಕಟ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚ್ ಬಟ್ಟಿಗೆ ಮಾರ್ಕ್ ಮಾಡಿರ್ತೇನೆ ನಾನು. ಇದನ್ನ ಅಟ್ಯಾಚ್ ಮಾಡಕ್ಕೋಸ್ಕರ ಈ ಅರ್ಧ ಇಂಚ್ ಬಟ್ಟಿಗೆ ಫಸ್ಟ್ ಇದನ್ನ ಜೋಡಿಸ್ಕೊಂತೇನೆ. ನೀಟಾಗಿ ಎಲ್ಲಾ ಕಡೆನೂ ಜೋಡಿಸ್ಕೊಂಡು ಅಡ್ಜಸ್ಟ್ ಮಾಡಿ ಅರ್ಧ ಇಂಚ್ ಬಟ್ಟಿಗೆ ಮೊದಲೇ ಕಟ್ ಮಾಡೋ ಟೈಮ್ ನಲ್ಲಿ ನಾವು ಮಾರ್ಕಿಂಗ್ ಮಾಡಿರ್ತೀವಿ ಈ ಸ್ಟಿಚ್ ಮಾಡಕ್ಕೋಸ್ಕರನೇ. ಅದ ಅರ್ಧ ಇಂಚ್ ಬಟ್ಟಿಗೆ ಇವಾಗ ಸ್ಟಿಚ್ ಮಾಡ್ಬೇಕು.
ಇದನ್ನ ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ಉಲ್ಟಾ ಇರೋದು ಕೆಳಗಡೆ ಇರಬೇಕು, ಸೀದಾ ಇರೋದು ಮೇಲ್ಗಡೆ ಇರಬೇಕು. ಆ ಸೀದಾ ಇರೋದ್ರ ಮೇಲೆ ಲೈನಿಂಗ್ ನಲ್ಲಿ ಕಟ್ ಮಾಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಹಾಕ್ಬೇಕು. ಹಾಕಿ ಇದು ಅರ್ಧ ಇಂಚಿ ಬಟ್ಟೆಗೆ ಸ್ಟಿಚ್ ಮಾಡ್ಬೇಕು. ಸ್ಟಿಚ್ ಆದ್ಮೇಲೆ ಇದನ್ನ ಈ ಕಡೆ ಈ ತರ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿ ಈ ಎಡ್ಜ್ ಪಾಯಿಂಟ್ ಗೆ ಒಂದು ಕಿನಾರಿ ಹೊಲಿಗೆ ಹಾಕ್ಬೇಕು. ಈ ಎಡ್ಜ್ ಪಾಯಿಂಟ್ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಚಿಕ್ಕದೊಂದು ಹೊಲಿಗೆ ಹಾಕ್ಬೇಕು. ಫಸ್ಟ್ ಒಂದ್ ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಬೇಕು. ಈ ತರ ಎಡ್ಜಿಗೆ ಒಂದು ಹೊಲಿಗೆ ಹಾಕಿದ್ದಾದ್ಮೇಲೆ ಇವಾಗ ಇದನ್ನೇನ್ ಮಾಡ್ಬೇಕು, ಸುತ್ತು ಕಡೆನ ಒಂದ್ 1/4 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಈ ಲೈನಿಂಗ್ ಅನ್ನ ಜಾಯಿಂಟ್ ಮಾಡ್ಕೋಬೇಕು. ಹೊಲಿಗೆ ಹಾಕ್ತಿವಲ್ಲ ಅದು ಒಂದ್ ಅರ್ಧ ಇಂಚ್ಗಿಂತ ಒಳಗಡೆನೆ ಇರ್ಬೇಕು. ಹೊಲಿಗೆ ಈ ಅರ್ಧ ಇಂಚ್ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಈ ಹೊಲಿಗೆ ಅನ್ನೋದು ನಮಗೆ ಹೊರಗಡೆ ಕಾಣಿಸುತ್ತೆ. ಹಾಗಾಗಿ ಅದಕ್ಕಿಂತ ಒಂದ್ ಸ್ವಲ್ಪ ಒಳಗಡೆನೆ ಇದ್ರೆ ಅದು ಬೆಟರ್ ಆಗಿದೆ. ಇಷ್ಟ ಆಯ್ತಲ್ಲ. ಇದೆಲ್ಲ ಅಟ್ಯಾಚ್ ಮಾಡಿದಾದ್ಮೇಲೆ ಇವಾಗ ಇದನ್ನು ಕೂಡ ಅಷ್ಟೇ ಈ ಸೈಡ್ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡ್ರಿ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ತೆಗ್ದ್ಬಿಡ್ಬೇಕು. ಕಟ್ ಮಾಡಿ ತೆಗೆದು ಇದೇ ರೀತಿ ಸೇಮ್ ಇನ್ನೊಂದು ಸ್ಲೀವ್ಸ್ ಕೂಡ ನಾನು ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೇನೆ. ಇದೇ ಸೇಮ್ ಇರುತ್ತೆ, ಅದ್ರಲ್ಲಿ ಏನ್ ಮತ್ತೆ ಚೇಂಜಸ್ ಇರಂಗಿಲ್ಲ. ಹಂಗಾಗಿ ಅದನ್ನು ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೇನೆ. ಇವಾಗ ಇದು 2 ಸ್ಲೀವ್ಸ್ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೆ. ಜಾಯಿಂಟ್ ಮಾಡ್ಕೊಂಡು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಂಡೆ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಶೇಪ್ ತೆಗೆದಿರ್ತೇವೆ ನೋಡ್ರಿ, ಫ್ರಂಟ್ ಸೈಡ್ ಶೇಪ್ ತೆಗೆದಿರ್ತೇವೆ ನಾವು. ಆ ಶೇಪ್ ನ ನೋಡ್ಕೋಬೇಕು. ಆ ಶೇಪ್ ಅಪೋಸಿಟ್ ಸೈಡ್ ನಲ್ಲಿ ಇರಬೇಕು. ಅಂದ್ರೆ ಇದು ಇವಾಗ ಈ ಕಡೆ ಹಾಕಿದೆ, ಇದು ಈ ಕಡೆ ಹಾಕಿದೆ. ಈ ಕಡೆ ಹಾಕಿದಾಗ ಈ ಶೇಪ್ ಅನ್ನೋದು ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಅಂದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ಅಂತ. ನಾವು ಇದನ್ನ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲೇನೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಅಂದ್ರೆ ಅದು ಸರಿ ಬರುತ್ತೆ. ಅಪೋಸಿಟ್ ಸೈಡ್ ನಲ್ಲಿ ಹಾಕ್ಬೇಕು. ಅಪೋಸಿಟ್ ಸೈಡ್ ನಲ್ಲಿ ಹಾಕಿ ಇದನ್ನ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಹಾಕೋ ಟೈಮ್ ನಲ್ಲಿನೇ ಇದು ಇವಾಗ ಈ ಕಡೆ ಬರ್ಬೇಕಂದ್ರೆ ಈ ತರ ಇದನ್ನ ಹಾಕಿ ಇದ್ರ ಮೇಲ್ಗಡೆ ನಾವು ಮೇನ್ ಕ್ಲಾತ್ ಹಾಕಿ ಅಟ್ಯಾಚ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ. ಇದಾಯ್ತು. ಇದನ್ನ ಇವಾಗ ಡೈರೆಕ್ಟ್ ಆಗಿ ನಾವು ಟಾಪಿಗೆ ಅಟ್ಯಾಚ್ ಮಾಡೋದು. ಈ ತರ ಮಾಡ್ಕೋಬೇಕು. ಈ ತರ ಜೋಡಿಸ್ಕೋಬೇಕು ನೀಟಾಗಿ. 2 ಕಡೆಯಿಂದ ಜೋಡಿಸ್ಕೊಂಡು ಇದನ್ನ ನೀಟಾಗಿ ಜೋಡಿಸ್ಕೊಂಡು ಈ ಮಿಡಿಲ್ ಪಾಯಿಂಟ್ ಇರುತ್ತಲ್ಲ, ಮಿಡಿಲ್ ಪಾಯಿಂಟ್ ನಲ್ಲಿ ನಾಚ್ ಹಾಕೋಬೇಕು. ಈ ತರ 2ಕ್ಕೂ ಈ ತರ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡಾದ್ಮೇಲೆ ಇವಾಗ ಇವು 2 ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಈ ಶೋಲ್ಡರ್ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ನಾವು ಅರ್ಧ ಇಂಚ್ ಬಟ್ಟಿಗೆ ಮಾರ್ಕ್ ಮಾಡಿರ್ತೀವಿ. ಶೋಲ್ಡರ್ಗೋಸ್ಕರ ಅರ್ಧ ಇಂಚ್ ಬಟ್ಟಿಗೆ ಮಾರ್ಕ್ ಮಾಡಿರ್ತೀವಿ. ಆ ಅರ್ಧ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡಬೇಕು.
ಡಬಲ್ ಸ್ಟಿಚ್ ಮಾಡಬೇಕು. ಈ ಕಡೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ಮಾಡ್ಬೇಕು ಇಲ್ಲಿ. ಇವಾಗ ಈ ತರ ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡಿದ್ವಲ್ಲ, ಶೋಲ್ಡರ್ ಜಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡಕ್ಕೆ ಇವಾಗ ಆಲ್ರೆಡಿ ಶೋಲ್ಡರ್ ನ ಜಾಯಿಂಟ್ ಮಾಡಿದೀವಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಆ ಕಡೆ ಈ ಕಡೆ ಎರಡು ಕಡೆನೂ ನಮಗೆ ಈಕ್ವಲ್ ಬರುತ್ತೆ. ಆಮೇಲೆ ಇದು ಸ್ಲೀವ್ಸ್ ನಲ್ಲಿ ನೋಡ್ಕೋಬೇಕು ಫ್ರಂಟ್ ಸೈಡ್ ಪಾರ್ಟ್ ಯಾವ ಕಡೆ ಇದೆ ಅಂತ ಹೇಳಿ. ಫ್ರಂಟ್ ಸೈಡ್ ಇರೋದನ್ನ ಫ್ರಂಟ್ ಸೈಡೇ ಬರ್ಬೇಕು, ಅದು ಬ್ಯಾಕ್ ಸೈಡ್ ಇರುತ್ತೆ ಬ್ಯಾಕ್ ಸೈಡೇ ಬರಬೇಕು. ಇಲ್ಲಿ ಆಲ್ರೆಡಿ ನಾವು ಮಿಡಿಲ್ ಪಾಯಿಂಟ್ ನಲ್ಲಿ ನಾಚ್ ಮಾಡಿರ್ತೇವಲ್ಲ, ಕಟ್ ಮಾಡಿರ್ತೀವಿ ಒಂದ್ ಸ್ವಲ್ಪ ಬಟ್ಟಿ, ಇದನ್ನ ಈ ಶೋಲ್ಡರ್ ಮಧ್ಯದಲ್ಲಿ ಇದನ್ನ ಜೋಡಿಸ್ಬೇಕು. ನೀಟಾಗಿ ಜೋಡಿಸಿ ಇದಕ್ಕ ಸ್ಟಿಚ್ ಮಾಡ್ಬೇಕು. ಇಲ್ಲಿ ಕೂಡ ಅಷ್ಟೇ, ಕಟಿಂಗ್ ಮಾಡೋ ಟೈಮ್ನಲ್ಲಿ ನಾವು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ, ಆ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಬೇಕು ಇಲ್ಲಿ. ಒಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಬೇಕು. ಆಮೇಲೆ ಈ ಶೇಪ್ ಬಂದಿರುತ್ತೆ ನೋಡ್ರಿ, ಈ ಶೇಪ್ ನ ಈ ಬಟ್ಟಿ ಯಾವಾಗ್ಲೂ ಜಗ್ಬಾರ್ದು, ಜಸ್ಟ್ ಹಂಗೆ ಅದನ್ನ ನೀಟಾಗಿ ಜೋಡಿಸ್ಬೇಕಷ್ಟೇ. ಲೈಟ್ ಆಗಿ ಈ ಬೆರಳಿಂದ ಈ ತರ ಇದನ್ನ ಜೋಡಿಸ್ತಾ ಆ ಶೇಪ್ ಕರೆಕ್ಟ್ ಆಗಿ ಬರೋ ತರ ಸ್ಟಿಚ್ ಮಾಡ್ಬೇಕು ಅಷ್ಟೇ. ಅದನ್ನ ಬಟ್ಟಿ ಯಾವಾಗ್ಲೂ ಇದನ್ನ ಜಗ್ಗಿ ಸ್ಟಿಚ್ ಮಾಡಬಾರ್ದು. ಈ ಕೆಳಗಡೆದು ಹಿಂಗ್ ಬೇಕಂದ್ರೆ ಟರ್ನ್ ಮಾಡ್ಕೋಬಹುದು, ಬಟ್ ಮೇಲ್ಗಡೆದು ಯಾವಾಗ್ಲೂ ಜಗ್ಬಾರ್ದು. ಇವಾಗ ಇದು ಕರ್ವ್ ಇದೆ ನೋಡ್ರಿ, ಇದು ಬೇಕಂದ್ರೆ ನಾವು ಸ್ವಲ್ಪ ಟರ್ನ್ ಮಾಡ್ಕೋಬಹುದು. ಬಟ್ ಇದನ್ನೇ ನಾವು ಹಿಂಗ್ ಸೀದಾ ಮಾಡಿ ಸ್ಟ್ರೇಟ್ ಮಾಡಿ ಮಾಡಬಾರ್ದು, ಸ್ಟಿಚ್ ಮಾಡಬಾರ್ದು. ಅದು ಹೆಂಗಿದೆ ಹಂಗೆ ನಾವು ಅದನ್ನ ಶೇಪ್ ನ ಕರ್ವ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಕಡೆ ಒಂದ್ ಸೈಡ್ ಇಂದ ಆಯ್ತಲ್ವಾ, ಇವಾಗ ಈ ಕಡೆ ಸೈಡ್ ಈ ತರ ಟರ್ನ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು. ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸ್ಲೀವ್ಸ್ ಕಟಿಂಗ್ ಮಾಡಿರ್ತೀವಲ್ಲ, ಅದನ್ನು ಬಟ್ಟಿ ಹೊರಗಡೆ ಸೈಡ್ ಬರಬಾರ್ದು. ಇದು ಆರ್ಮೋಲ್ದು ಶೇಪ್ ಇರುತ್ತೆ, ಅದು ಕೂಡ ಹೊರಗಡೆ ಬರಬಾರ್ದು. ಆತರ ಅದನ್ನ ನೋಡ್ಕೊಂಡು ಸ್ಟಿಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಷ್ಟಾದ್ಮೇಲೆ ಇದನ್ನ ಒಂದ್ ಟೈಮ್ ಟರ್ನ್ ಮಾಡ್ಕೊಂಡು, ಇವಾಗ ಇದು ನೀಟಾಗಿ ಬಂದಿದ್ದೇನೆ ಅಂತ ಹೇಳಿ ಒಂದ್ ಟೈಮ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದೇವಲ್ಲ, ಒಂದ್ ಹೊಲಿಗೆ ಹಾಕಿದೇವಿ, ಅದ್ರ ಮೇಲೆನೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಇದನ್ನ
ಇದು ಬಂದು ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ಇವಾಗ ಇದೇ ತರ ಸೇಮ್ ನಾನು ಈ ಕಡೆನೂ ಅಟ್ಯಾಚ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಏನ್ ತೋರಿಸಿದೆ ನೋಡ್ರಿ, ಇದೇ ಸೇಮ್ ಮೆಥಡ್ ಇರುತ್ತೆ, ಅದ್ರಲ್ಲಿ ಏನ್ ಚೇಂಜ್ ಇರಂಗಿಲ್ಲ. ಹಿಂಗಾಗಿ ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇವಾಗ ಇದು ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡಿದೆ ನೋಡ್ರಿ. ನಾನು ಈ ಕಡೆಲ್ಲ ಅಟ್ಯಾಚ್ ಮಾಡಿದ್ದೀನಿ, ಈ ಕಡೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇತ್ತು. ಇವಾಗ ಸೈಡ್ ಫಿಟ್ಟಿಂಗ್ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಬೇಕಲ್ವಾ. ಸೈಡ್ ಫಿಟ್ಟಿಂಗ್ ಮಾಡ್ಬೇಕಂದ್ರೆ ನಾವು ಆಲ್ರೆಡಿ ಮೆಜರ್ಮೆಂಟ್ ತಗೊಂಡಿರ್ತೇವಲ್ಲ, ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಇದು ಮಾರ್ಕಿಂಗ್ ಬಂದು ಒಂದೇ ಸೈಡ್ ಇರುತ್ತೆ ನಮಗೆ, ಈ ಕಡೆ ಸೈಡ್ ಇರಂಗಿಲ್ಲಲ್ವಾ. ಈ ಕಡೆ ಸೈಡ್ ನಮಗೆ ಮಾರ್ಕಿಂಗ್ ಆದ್ರೆ ಎರಡು ಸೈಡ್ ಈಸಿ ಆಗುತ್ತೆ ಸ್ಟಿಚ್ ಮಾಡಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇದೇ ಇವಾಗ ಮತ್ತೆ ಇನ್ನೊಂದ್ ಟೈಮು ನಾವು ಏನ್ ಮಾಡ್ಬೇಕು, ಟೇಪ್ ತಗೊಂಡು ಅಳತಿ ತಗೊಂಡಿರ್ತೇವಲ್ಲ, ಅದೆಲ್ಲ ಅಳತಿ ತಗೊಂಡು ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಅದನ್ನ ನಾನು ಮಾರ್ಕ್ ಮಾಡ್ಕೊಂಡು ಯಾವ ತರ ಅಂತ ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಈ ತರ ಇವಾಗ ನಾನು ನೀಟಾಗಿ ಫೋಲ್ಡ್ ಮತ್ತೆ ನೀಟಾಗಿ ಹಾಕೊಂಡಿದ್ದೀನಿ ನೋಡ್ರಿ, ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಈ ಕಡೆ ಮಾರ್ಕಿಂಗ್ಸ್ ಇದೆ ನಮಗೆ, ಈ ಕಡೆ ಮಾರ್ಕಿಂಗ್ಸ್ ಇಲ್ಲ. ಈ ಕಡೆ ಮಾರ್ಕಿಂಗ್ಸ್ ಇರೋದು ಈ ಕಡೆನೇ ಇದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಕಟ್ ಮಾಡ್ತೇವೆ, ಸ್ಟಿಚಿಂಗ್ ಮಾಡ್ತೇವಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಆಲ್ರೆಡಿ ಮೆಜರ್ಮೆಂಟ್ ತಗೊಂಡಿರ್ತೇವೆ ನೋಡ್ರಿ, ಮೆಜರ್ಮೆಂಟ್ ತಗೊಂಡು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೇವೆ. ಈ ಎಕ್ಸ್ಟ್ರಾ ಬಟ್ಟೆನ ಈ ತರ ಅಳತಿ ತಗೋಬೇಕು, ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಕಡೆ ಬಂದು ಇವಾಗ 2.25 ಇಂಚ್ ಇದೆ ನೋಡ್ರಿ, ಈ ಕಡೆ ಕೂಡ ಇಲ್ಲಿ 2.25 ಇಂಚಿಗೆ ಮಾರ್ಕ್. ಇಲ್ಲಿ ಆಲ್ರೆಡಿ ನಾಚ್ ಇರುತ್ತೆ, ನಾಚ್ ಮಾಡಿರ್ತೇವೆ ನಾವು ಕಟಿಂಗ್ ಮಾಡೋ ಟೈಮ್ನಲ್ಲಿ. ಇಲ್ಲಿ ಮಾರ್ಕ್ ಬಂತು. ಮಾರ್ಕ್ ಬಂದಾದ್ಮೇಲೆ ಈ ಮಿಡಿಲ್ ಪಾಯಿಂಟ್ ಅಂದ್ರೆ ವೇಸ್ಟ್ ಮೆಜರ್ಮೆಂಟ್, ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ ಕೂಡ 2.25 ಇಂಚು. ನೀವು ಎಕ್ಸಾಕ್ಟ್ ಆಗಿ ಬರ್ಬೇಕಂದ್ರೆ ಈ ಲೈನ್ ನ ಈ ಕಡೆ ಹಾಕೋಬೇಕು. ಇಲ್ಲಿ ಕೂಡ 2.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಆದ್ಮೇಲೆ ಇಲ್ಲೇ ಹಿಪ್ ಮೆಜರ್ಮೆಂಟ್, ಈ ಹಿಪ್ ಮೆಜರ್ಮೆಂಟ್ ಇದೆಯಲ್ಲ, ಅಲ್ಲಿ ಕೂಡ ಈ ತರ ಹಿಂಗ್ ಲೈನ್ ಹಾಕೊಂಡು ಇಲ್ಲಿ 1 ಇಂಚ್ ಅಷ್ಟೇ ಬಿಟ್ಟಿರ್ತೀವಿ ನಾವು ಈ ಕಡೆ ಸೈಡ್. ಈ 1 ಇಂಚಿನ ಈ ಕಡೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ಇರುತ್ತಲ್ವಾ, ಶೇಪ್ ಸ್ಕೇಲ್ ಇರುತ್ತೆ, ಈ ಶೇಪ್ ಸ್ಕೇಲ್ ಇಂದ ಇಲ್ಲಿ ಕೂಡ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಮಗ ಆ ಕಡೆ ಸೈಡ್ ಎಷ್ಟು ಸ್ಟಿಚ್ ಮಾಡಿರ್ತೇವೆ ನೋಡ್ರಿ, ಅದೇ ತರನೇ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡಬಹುದು. ನಾವು ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು ನಾವು. ಇಲ್ಲ ಅಂದ್ರೆ ವೀಲ್ ಮಾರ್ಕರ್ ಬರುತ್ತೆ, ವೀಲ್ ಮಾರ್ಕರ್ ಇಂದ ಕಟಿಂಗ್ ಮಾಡೋ ಟೈಮ್ ನಲ್ಲಿನೇ ಇದ್ರ ಮೇಲೆನೆ ನಾವು ವೀಲ್ ಮಾರ್ಕರ್ ಇಂದ ಅದನ್ನ ಮಾರ್ಕ್ ಮಾಡ್ಬಿಟ್ರೆ ಅವಾಗ ನಾವ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಂಗಿಲ್ಲ. ವೀಲ್ ಮಾರ್ಕರ್ ಇಂದ ಮಾರ್ಕ್ ಮಾಡಿಲ್ಲ ಅಂದ್ರೆ ಮಾತ್ರ ಈ ತರ ನಾವು ಮಾಡ್ಬೇಕು. ಆದ್ಮೇಲೆ ಈ ಹಿಪ್ ಮೆಜರ್ಮೆಂಟ್ ಕಡೆ ಇವಾಗ ನಾಚ್ ಹಾಕೋಬೇಕು, ಈ ತರ ನಾಚ್ ಹಾಕೋಬೇಕು. ಆಮೇಲೆ ಇಲ್ಲಿ ಆಲ್ರೆಡಿ ನಾಚ್ ಇರುತ್ತೆ ನಮಗೆ, ಮೊದಲೇ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾಚ್ ಹಾಕೊಂಡಿರ್ತೇವೆ. ಈ ಕಡೆ ಹಿಪ್ ಮೆಜರ್ಮೆಂಟ್ ಕಡೆ 2 ಸೈಡ್ ಅನ್ನು ಇವಾಗ ನಾಚ್ ಹಾಕೊಂಡ್ಬಿಟ್ರೆ ಇದನ್ನ ನಮ್ಗ ಇಲ್ಲಿಗೆ ಸ್ಟಿಚ್ ಮಾಡಕ್ಕೆ ಸರಿ ಹೋಗುತ್ತೆ. ಇಷ್ಟ ಆದ್ಮೇಲೆ ಇದಾಯ್ತಲ್ವಾ, ಇವಾಗ ಕೆಳಗಡೆ ನೋಡ್ಕೋಬೇಕು. ಈ ಪ್ಲೇಯರ್ ಇರುತ್ತಲ್ಲ, ಪ್ಲೇಯರ್ ಕರೆಕ್ಟ್ ಆಗಿ ಇದನ್ನ ಎಲ್ಲ ನೋಡ್ಕೋಬೇಕು. ಯಾಕಂದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ಟೆ ನೋಡ್ಕೊಂಡು ಒಂದ್ ಸ್ವಲ್ಪ ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು. ಕಾಟನ್ ಬಟ್ಟೆ ಅಂದ್ರೆ ಇಷ್ಟೇನ ಆಗಂಗಿಲ್ಲ. ಕಾಟನ್ ಬಟ್ಟೆ ಈಸಿ ಇರುತ್ತೆ, ತುಂಬಾ ಈಸಿ ಇರುತ್ತೆ. ಯಾಕಂದ್ರೆ ಕಾಟನ್ ಬಟ್ಟೆ ಜರಿಯಂಗಿಲ್ಲ. ಇದು ಸ್ವಲ್ಪ ಸಿಲ್ಕ್ ಕ್ಲಾತ್ ಇದೆ, ಹಂಗಾಗಿ ಸಿಲ್ಕ್ ಅಂದ್ರೆ ಪಾಲಿಸ್ಟರ್ ಟೈಪ್ ಇದೆ, ಹಂಗಾಗಿ ಸ್ವಲ್ಪ ಜರಿತಾ ಇರುತ್ತಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಈ ತರ ಒಂದ್ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಸ್ಟಿಚಿಂಗ್ ಕೂಡ ನೀಟಾಗಿ ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನ ಸ್ಟಿಚ್ ಮಾಡೋದು. ನೆಕ್ಸ್ಟ್ ಇವಾಗ ಇದು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಸ್ಲೀವ್ಸ್ ಇರುತ್ತಲ್ಲ, ಸ್ಲೀವ್ಸ್ ಲೂಸ್ ನೋಡ್ಕೋಬೇಕು. ಲೂಸ್ ಮಾರ್ಜಿನ್ ತಗೊಂಡಿರ್ತೇವಲ್ಲ, ಎಷ್ಟು ಮಾರ್ಜಿನ್ ತಗೊಂಡಿರ್ತೀವಿ ಅದನ್ನ ಸ್ಟಾಪ್ ಮಾಡಿ ಇದನ್ನ ತಗೋಬೇಕು. ಟೇಪ್ ತಗೊಂಡು ಇಲ್ಲಿ ಸ್ಲೀವ್ಸ್ ಇಂದು ತೋಳಿಂದು ಮಾರ್ಜಿನ್ ಇರುತ್ತೆ ನೋಡ್ರಿ, ಸುತ್ತಳತಿದ್ದು, ಅದನ್ನ ಮಾರ್ಜಿನ್ ತಗೊಂಡು ಈ ತರ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಸ್ಟಿಚ್ ಮಾಡ್ಬೇಕು. ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿದಾದ್ಮೇಲೆ ಇಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಇದನ್ನ ಜೋಡಿಸ್ಕೊಂಡು ಮತ್ತೆ ಸ್ಟಿಚ್ ಸ್ಟಾರ್ಟ್ ಮಾಡೋದು.
ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಪಾರ್ಟ್ ಎಲ್ಲ ಶೇಪ್ ನೀಟಾಗಿ ಬರಬೇಕು. ಇಲ್ಲಿ ನಾವು ನಾಚ್ ಹಾಕೊಂಡಿರ್ತೀವಿ, ಆರ್ಮೋಲ್ ಫಿಟ್ಟಿಂಗ್ ಸೈಡ್ ನಾಚ್ ಹಾಕೊಂಡಿರ್ತೀವಿ. ಆ ನಾಚ್ ಟು ನಾಚ್ ನೀಟಾಗಿ ಜೋಡಿಸ್ಬೇಕು, ಜೋಡಿಸಿ ಸ್ಟಿಚ್ ಮಾಡ್ಬೇಕು. ಇಲ್ಲಿವರೆಗೂ ಸ್ಟಿಚ್ ಮಾಡಿ ಸ್ವಲ್ಪ ಸ್ಟಾಪ್ ಮಾಡಿದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, ಈ ಕೆಳಗಡೆ ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಸ್ವಲ್ಪ ನಾಚ್ ಹಾಕಿರ್ತೇವೆ ನಾವು. ಇದು ಆರ್ಮೋಲ್ ಫಿಟ್ಟಿಂಗ್ ಇನ್ನ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಟಾಪ್ ನಿಮ್ದು ಮೆಜರ್ಮೆಂಟ್ ಟಾಪ್ ಇರುತ್ತಲ್ವಾ, ಮೆಜರ್ಮೆಂಟ್ ಟಾಪ್ ತಗೊಂಡು ಈ ಆರ್ಮೋಲ್ ನ ಚೆಕ್ ಮಾಡ್ಕೋಬೇಕು. ಇದ್ರಲ್ಲಿ ತರ ಹಿಡ್ಕೊಂಡು ಚೆಕ್ ಮಾಡ್ಕೊಂಡು ಎಲ್ಲಿಗೆ ಬಂದಿರುತ್ತೆ ನೋಡ್ರಿ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನೋಡಿ, ನಾ ಮಾರ್ಕ್ ಮಾಡಿದ್ದು ಅದು ಬಂದಿರೋದು ಎರಡು ಕರೆಕ್ಟೇ ಇದೆ. ಇವಾಗ ಮೊದ್ಲೇ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಬಟ್ ಏನಾದ್ರೂ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಇನ್ನೊಂದ್ ಟೈಮ್ ಈ ತರ ಮಾರ್ಜಿನ್ ತಗೊಂಡು ಸ್ಟಿಚ್ ಮಾಡಿದ್ರೆ ಇನ್ನ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಅದು ಮಾರ್ಜಿನ್ ಬಂದಿರೋದು ನಾನು ಮಾರ್ಕ್ ಇವಾಗ ಅಳತಿ ತಗೊಂಡಿದ್ದೆ, ಎರಡು ಸೇಮೇ ಇರುತ್ತೆ. ನಾ ಅದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಇಲ್ಲಿ ಕೂಡ ನಾವು ನಾಚ್ ಮಾಡಿರ್ತೇವಲ್ಲ, ಇಲ್ಲಿ ಹಿಪ್ ಮೆಜರ್ಮೆಂಟ್ ಸೈಡ್ ಓಪನ್ ಬರುತ್ತಲ್ಲ, ಓಪನ್ ಸೈಡ್ ನಾಚ್ ಮಾಡಿರ್ತೇವೆ. ಆ ಓಪನ್ ನಾಚ್ ಟು ನಾಚ್ ಕರೆಕ್ಟ್ ಆಗಿ ಜಾಯಿಂಟ್ ಆಗಬೇಕಲ್ಲಿ, ಆ ತರ ಸ್ಟಿಚ್ ಮಾಡಿ. ಹಂಗಂತ ಹೇಳಿ ಬಟ್ಟೆ ಜಾಸ್ತಿ ಜಗ್ಗಬಾರ್ದು, ಆ ತರ ಕರೆಕ್ಟ್ ಆಗಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರೂ ಇದ್ರೆ ಸ್ವಲ್ಪ ಮೊದ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಆಮೇಲೆ ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಪಾಯಿಂಟ್ ಬಂದ್ಮೇಲೆ ನಾವು ಈ ಸೂಜಿನ ಸ್ಟಾಪ್ ಮಾಡಬೇಕು. ಈಗ 1 ಇಂಚ್ ಅಷ್ಟೇ ನಾವು ಮಾರ್ಕ್ ಮಾಡಿರ್ತೇವಲ್ಲ, ಅಲ್ಲಿ ಆ ಪಾಯಿಂಟ್ ಬಂದ್ಮೇಲೆ ಸೂಜಿ ಸ್ಟಾಪ್ ಮಾಡಿ ಮತ್ತೆ ಈ ಕಡೆ ರಿಟರ್ನ್ ತಗೋಬೇಕು. ಟರ್ನ್ ತಗೋಬೇಕು, ಈ ಕಡೆ ಟರ್ನ್ ತಗೊಂಡು ಇಲ್ಲಿಂದ ನೀವು ಒಂದು 3 ಇಂಚ್ ಅಷ್ಟು ಸ್ಟ್ರೇಟ್, ಈಗ ಆಲ್ರೆಡಿ ಒಂದು ಸ್ಟಿಚ್ ಮಾಡಿದ್ರಲ್ಲ, ಆ ಸ್ಟಿಚಿನ ಮೇಲೆನೆ ಈಗ ಈ 3 ಇಂಚ್ ವರೆಗೂ ಸ್ಟ್ರೇಟ್ ಸ್ಟಿಚ್ ಅದ್ರ ಮೇಲೆನೆ ಬರ್ಬೇಕು. ಅಲ್ಲಿವರೆಗೂ ಬಂದಾದ್ಮೇಲೆ ಈಗ ಇಲ್ಲಿಂದ ಈ ಕಡೆ ಇನ್ನೊಂದು ಎಕ್ಸ್ಟ್ರಾ 1 ಅಥವಾ 2, 3 ಹೊಲಿಗೆ ಎಕ್ಸ್ಟ್ರಾ ಹಾಕೊಂಡಿರ್ತಾರಲ್ಲ, ಆ ತರ ಎಕ್ಸ್ಟ್ರಾ ಹೊಲಿಗೆ ಅಲ್ಲಿಂದ ಹಾಕ್ಬೇಕು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಒಳಗಡೆ ತಗೊಂಡು ಅಲ್ಲಿ ಸ್ಟಿಚ್ ಮಾಡಿ. ನಾನು 2 ಹೊಲಿಗೆ ಹಾಕ್ತಾ ಇದ್ದೀನಿ. 2 ಹೊಲಿಗೆ ಸಾಕು. ನಿಮಗೆ ಬೇಕಂದ್ರೆ ನೀವು ಇನ್ನೂ 1 ಹೊಲಿಗೆ ಎಕ್ಸ್ಟ್ರಾ ಹಾಕೋಬಹುದು. ಇದೇ ತರ ಇವಾಗ ಈ ಕಡೆ ಕೂಡ ಸ್ಟಿಚ್ ಮಾಡ್ಬೇಕು. ಈ ಕಡೆ ಸ್ಟಿಚ್ ಮಾಡ್ಬೇಕಂದ್ರೆ ಕೆಳಗಡೆಯಿಂದ ಸ್ಟಿಚ್ ಮಾಡ್ಬೇಕು. ಮೇಲ್ಗಡೆಯಿಂದ ಸ್ಟಿಚ್ ಮಾಡಕ್ ಹೋದ್ರೆ ಈ ತರ ಉಲ್ಟಾ ಆಗುತ್ತೆ. ಇಲ್ಲಿ ನಮಗೆ ಮಾರ್ಜಿನ್ ಇರಂಗಿಲ್ಲ, ನಾವು ಮಾರ್ಜಿನ್ ಇಲ್ಲಿ ಮಾಡಿರ್ತೇವಲ್ಲ, ಇಲ್ಲಿ ಕೆಳಗಡೆಯಿಂದ ಸ್ಟಿಚ್ ಮಾಡ್ಬೇಕು. ಈ ತರ ನೀಟಾಗಿ ತಗೋಬೇಕಿದೆಲ್ಲ, ತಗೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಆರ್ಮೋಲ್ ನ ಇದು ಇರುತ್ತಲ್ವಾ, ಇಲ್ಲಿ ನಾವು ಇದನ್ನ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ ನಾಚ್ ಮಾಡಿರ್ತೇವೆ ಆಲ್ರೆಡಿ, ಆ ನಾಚ್ ಮೇಲೆನೆ ಸ್ಟಿಚ್ ಬರ್ಬೇಕು. ಯಾಕಂದ್ರೆ ಆ ನಾಚ್ ಅನ್ನೋದು ನಮಗೆ ಆರ್ಮೋಲ್ದು ಫಿಟ್ಟಿಂಗ್ ನಾಚ್ ಇರುತ್ತೆ, ಅದಕ್ಕೆ
ಮೊದ್ಲೇ ನಾವು ಮಾರ್ಜಿನ್ ಕಟ್ ಮಾಡೋ ಟೈಮ್ ನಲ್ಲಿ ಮಾರ್ಕ್ ಹಾಕಿರ್ತೇವೆ ನೋಡ್ರಿ, ಆ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀವಿ. ನೀವು ಬೇಕಂದ್ರೆ ನೀವು ಇನ್ನೂ ಒಂದು ಟೈಮ್ ಈ ಕಡೆ ಕೂಡ ನೀವು ಮಾರ್ಜಿನ್ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಇಷ್ಟ ಆಯ್ತಲ್ವಾ, ಇದನ್ನೇ ಈ ತರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ಮಾಡ್ಬೇಕು, ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಸ್ಟಿಚ್ ಮಾಡ್ಬೇಕು. ನಾನು 2 ಸ್ಟಿಚ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ನೀವು ಒಂದು 3 ಸ್ಟಿಚ್ ಆದ್ರೆ ಹಾಕೋಬಹುದು. ನಿಮಗೆ ಎಷ್ಟು ಅಂದ್ರೆ 3 ಆದ್ರೆ ಸಾಕಾಗುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿ ಆದ್ರೆ ಚೆನ್ನಾಗಿ ಅನ್ಸುತ್ತೆ. ಈ ಕಡೆ ಸೈಡ್ ಕೂಡ ಅಷ್ಟೇ ನೋಡ್ರಿ. ಇವಾಗ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇಲ್ಲಿ ಒಂದು 3 ಇಂಚಿಗೆ ನಾವು ಆಲ್ರೆಡಿ ಹಾಕಿರೋ ಸ್ಟಿಚಿಂಗ್ ಮೇಲೆನೆ ಕರೆಕ್ಟ್ ಆಗಿ ಸ್ಟಿಚ್ ಬರ್ಬೇಕು. ಆ ತರ ಹಾಕ್ಬೇಕು, ಅದ್ರ ಮೇಲೆನೆ ತಗೋಬೇಕು ಸ್ಟಿಚ್. ಇಷ್ಟ ಆಯ್ತಲ್ಲ, ಇದು ಆಯ್ತು. ಇವಾಗ ಸೈಡ್ ಫಿಟ್ಟಿಂಗ್ ಆಯ್ತಲ್ಲ. ಇವಾಗ ಇದು ಓಪನ್ ಸೈಡ್ ಇರುತ್ತಲ್ಲ, ಓಪನ್ ಬರುತ್ತಲ್ಲ, ಅಲ್ಲಿ ಸ್ಟಿಚಿಂಗ್ ಮಾಡೋದು. ಇಲ್ಲಿ ನಾವು 1 ಇಂಚ್ ಅಷ್ಟು ಬಟ್ಟೆ ಬಿಟ್ಟಿರ್ತೇವೆ ಇದನ್ನ ಫೋಲ್ಡ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಫಸ್ಟ್ ಅರ್ಧ ಇಂಚ್ ಈ ತರ ಫೋಲ್ಡ್ ಮಾಡ್ಬೇಕು. ಅರ್ಧ ಇಂಚ್ ಫೋಲ್ಡ್ ಮಾಡಾದ್ಮೇಲೆ ಇನ್ನ ಅರ್ಧ ಇಂಚಿಗೆ ಈ ತರ ಫೋಲ್ಡ್ ಮಾಡ್ಬೇಕು. ಈ ತರ ಫಸ್ಟ್ ಈ ಕಡೆ ಸೈಡ್ ಸ್ಟಿಚ್ ಮಾಡ್ಬೇಕು. ಅದಾದ್ಮೇಲೆ ಈ ಕಡೆ ಸ್ಟೈಲ್ ಬರಿ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಸ್ವಲ್ಪ ಸ್ಟಿಚ್ ಮಾಡಿದಾದ್ಮೇಲೆ ಈ ಕಡೆ ಬ್ಯಾಕ್ ಸೈಡ್ ಈಗ ಕೈ ಹಿಡ್ಕೋಬೇಕು. ಕೈ ಹಿಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಜಗ್ಗಿ ಸ್ಟಿಚ್ ಮಾಡಿದ್ರೆ ಅದು ಕ್ರಾಸ್ ಬರಂಗಿಲ್ಲ. ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇದು ಈ ಕಡೆ ಪಾರ್ಟ್ ಈ ಕಡೆ ಸೈಡ್ ಹಾಕ್ಬೇಕು. ಈ ತರ ಹಾಕಿ ಒಳಗಡೆಯಿಂದ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇಲ್ಲಿ ಇವಾಗ ಟರ್ನಿಂಗ್ ಪಾಯಿಂಟ್ ಬರುತ್ತಲ್ಲ, ಈ ಟರ್ನಿಂಗ್ ಪಾಯಿಂಟ್ ಹತ್ರ ಈ ತರ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು. ಅದೇ ಅರ್ಧ ಇಂಚ್ ಬಟ್ಟೆಗೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇಲ್ಲಿ ಆಲ್ರೆಡಿ ನಾವು ಕಟ್ಟಿಗೆ ಮಾರ್ಕ್ ಮಾಡಿರ್ತೇವಲ್ಲ, ಈ ಕಟ್ಟು ಓಪನ್ ಇರುತ್ತೆ ನೋಡ್ರಿ, ಅಲ್ಲಿವರೆಗೂ ಸ್ಟಿಚ್ ಮಾಡ್ಬೇಕು. ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಈ ಕಡೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಇವಾಗ ಈ ಕಡೆದು ಕೂಡ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಬೇಕು. ಹಿಂಗ್ ಬರ್ಬೇಕಿದು. ಈ ತರ ಇಲ್ಲಿ ಚೌಕ್ ಬರ್ಬೇಕಂದ್ರೆ ಅದು ಸೈಡ್ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಮತ್ತೆ ಈ ಕಡೆ ಟರ್ನ್ ತಗೊಂಡು ಈ ಕಡೆನೂ ಅಷ್ಟೇ ಅದೇ ಅರ್ಧ ಇಂಚ್ ಫಸ್ಟ್ ಫೋಲ್ಡ್ ಮಾಡಿ ಮತ್ತೆ ಇನ್ನ ಅರ್ಧ ಇಂಚಿಗೆ ಅಂದ್ರೆ 1 ಇಂಚ್ ಬಿಟ್ಟಿರ್ತೇವಲ್ಲ, 1 ಇಂಚಿನಲ್ಲಿ 2 ಟೈಮ್ಸ್ ಫೋಲ್ಡ್ ಮಾಡ್ಬೇಕು. ಫಸ್ಟ್ ಅರ್ಧ ಇಂಚು ಆಮೇಲೆ ಅರ್ಧ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕು. ಸ್ವಲ್ಪ ಹಿಂದ್ಗಡೆಯಿಂದ ಒಂಚೂರು ಲೈಟ್ ಆಗಿ ಜಗ್ಬೇಕು. ಜಗ್ಗಿ ಸ್ಟಿಚ್ ಮಾಡ್ಬೇಕು.
ಇವಾಗ ಇದ್ರ ಪಕ್ಕದಲ್ಲಿ ಇಲ್ಲಿ ಇನ್ನೊಂದು ಸ್ಟಿಚ್ ಮಾಡಬೇಕು. ಇದು ಸ್ಟಿಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ರಿ. ಇದು ಸ್ಟಿಚ್ ಮಾಡ್ತೇವಲ್ಲ, ಸ್ವಲ್ಪ ಸ್ಟಿಚ್ ಮಾಡಿದಾದ್ಮೇಲೆ ಈ ಕೈ ಅನ್ನೋದು ಇದಕ್ಕೆ ಈ ತರ ಸಪೋರ್ಟ್ ಕೊಡ್ಬೇಕು. ಅಂದ್ರೆ ಅಲ್ಲೇ ಫೋಲ್ಡ್ ಆಗ್ಬೇಕು, ಈ ತರ ಬರಬೇಕು. ವಿಡಿಯೋದ ಲೆಂತ್ ತುಂಬಾ ದೊಡ್ಡದಾಗಿರ್ಬೋದು, ಯಾಕಂದ್ರೆ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ 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 ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಾದ್ರೆ ನಾನು ಸುಮ್ಮನೆ ಸ್ಟಿಚ್ ಮಾಡಿ ನಿಮಗೆ ಏನೂ ಅರ್ಥ ಆಗಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಟಿಚ್ ಮಾಡಕ್ ಆಗಲ್ಲ. ಹಂಗಾಗಿ ಬೋರ್ ಮಾಡ್ಕೋಬಾರ್ದು. ಬೋರ್ ಮಾಡ್ಕೊಳ್ಳಾರ್ದಂಗ ನೀಟಾಗಿ ನೀವು ಕೂಡ ಕಲೀಲಿ ಅಂತ ನಾನು ಎಲ್ಲಾದ್ರೂ ಹೇಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಹೇಳ್ತಾ ಹೇಳ್ತಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಈ ಕಡೆ ಸೈಡ್ ಟರ್ನ್ ತಗೊಂಡೆ. ಟರ್ನ್ ತಗೊಂಡಾದ್ಮೇಲೆ ಇಲ್ಲಿ ಕೂಡ ಅಷ್ಟೇ ಈ ಕೈನ ಹಿಂದ್ಗಡೆ ಈ ತರ ಹಿಡಿದು ಇದನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಆದ್ರೆ ಹಿಂದ್ಗಡೆಯಿಂದ ನಾನು ಇದನ್ನಂದ್ರೆ ಅದು ಇಮಿಡಿಯೇಟ್ಲಿ ತನ್ನಿಂದ ತಾನೇ ಫೋಲ್ಡ್ ಆಗುತ್ತೆ. ಅಂದ್ರೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ತರ ಬರುತ್ತೆ. ಇವಾಗ ಇದೇ ತರ ಸೇಮ್ ಈ ಕಡೆ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಒನ್ ಈ ಕೆಳಗಡೆ ಪ್ಲೇಯರ್ ಅಂದ್ರೆ ಕೆಳಗಡೆ ಇದು ಓಪನ್ ಇರುತ್ತಲ್ಲ, ಇದನ್ನೊಂದು ಸ್ಟಿಚ್ ಮಾಡಿದ್ರೆ ಟಾಪ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಕೂಡ ಅಷ್ಟೇ, ಇದು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೇವಲ್ಲ, ಈ ಅರ್ಧ ಇಂಚ್ ಅಂದ್ರೆ 1 ಇಂಚ್ ಮಾರ್ಜಿನ್ ಬಿಟ್ಟಿರ್ತೇವೆ. 1 ಇಂಚಿನಲ್ಲಿ ಅರ್ಧ ಇಂಚ್ ಫೋಲ್ಡ್ ಮಾಡಿ ಮತ್ತೆ ಅರ್ಧ ಇಂಚು ಈ ತರ ಇನ್ನೊಂದು ಫೋಲ್ಡ್ ಮಾಡಬೇಕು. ಈ ತರ ಫೋಲ್ಡ್ ಮಾಡಿ ಇದಕ್ಕೊಂದು ಸ್ಟಿಚ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಫೋಲ್ಡಿಂಗ್ ಮಾಡಿರ್ತೇವಲ್ಲ, ಫೋಲ್ಡಿಂಗ್ ಸೈಡ್ ಫಸ್ಟ್ ಸ್ಟಿಚ್ ಮಾಡಬೇಕು. ಅದಾದ್ಮೇಲೆ ಈ ಕಡೆ ಸೈಡ್ ಇನ್ನೊಂದು ಸ್ಟಿಚ್ ಹಾಕ್ಬೇಕು. ಈ ಎಡ್ಜಿಗೆ ಬಂದ್ಮೇಲೆ ಇದೊಂದು ಸ್ವಲ್ಪ ರಫ್ ಮಾಡಿ ಬಿಡ್ಬೇಕು. ಇದನ್ನ ಹಿಂಗೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಈ ಕಡೆ ಸೈಡಿಗೆ ತೆಗೆದ್ಬಿಡ್ಬೇಕು. ತೆಗ್ದಾದ್ಮೇಲೆ ಇವಾಗ ಇದ್ರ ಮೇಲ್ಗಡೆ ಈ ಎಡ್ಜಿಗೆ ಇನ್ನೊಂದು ಸ್ಟಿಚ್ ಮಾಡಿದ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ತುಂಬಾ ಲಾಂಗ್ ಆಗಿರ್ಬೇಕು, ಯಾಕಂದ್ರೆ ನಾನು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಂಗೆ ನಾನು ನಿಮಗೆ ಸ್ಟಿಚಿಂಗ್ ಅಷ್ಟೇ ತೋರಿಸಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಂಗಾಗಿ ವಿಡಿಯೋ ತುಂಬಾ ಲಾಂಗ್ ಆಗಿರ್ಬೋದು. ಲಾಂಗ್ ಆಗಿದೆ ಅಂತ ಹೇಳಿ ಬೋರ್ ಮಾಡ್ಕೊಂಡ್ರೆ ನೀವು ಕಲಿಯಕ್ಕಾಗಲ್ಲ. ನಾನು ಸುಮ್ಮನೆ ಏನೇನೋ ಒಂದು ಸ್ಟಿಚಿಂಗ್ ತೋರಿಸಿದೀವಿ ಕೈ ಬಿಟ್ರೆ ಅದು ನಾನು ಹೇಳ್ಕೊಟ್ಟಿದ್ರು ಅದು ಯೂಸ್ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟಾಗಿ ವಿಡಿಯೋ ನೋಡಿ ನೀಟಾಗಿ ಕಲಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದೇ ತರ ನಾ ಈ ಕಡೆ ಸೈಡ್ ಇಂದು ಮಾಡ್ಕೊಂಡಿದ್ದೀನಿ. ಇನ್ನ ಒಂದು ಸ್ಟಿಚ್ ಐತಿ, ಅದೊಂದು ಸ್ಟಿಚ್ ಸೈಡ್ಗೆ ಹಾಕ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ನೀವು ವಿಡಿಯೋ ನೋಡೋದೇ ಇದನ್ನ ಕಲೀಲಿಕ್ಕೋಸ್ಕರ ಅಲ್ವಾ. ನೀವು ಸುಮ್ಮನೆ ನಿಮ್ಗೆ ಅರ್ಧಂಬರ್ಧ ಫಾಸ್ಟ್ ಆಗಿ ಎಲ್ಲ ತೋರಿಸಿ ಕೈ ಬಿಟ್ಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ.
ಅದನ್ನ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ರೆ ತಿಳಿಸಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದು ನೋಡಿ, ಇದು ಲಾಸ್ಟ್, ಇದು ಲಾಸ್ಟ್ ಫಿನಿಶಿಂಗ್. ಇದು ಫುಲ್ ಟಾಪ್ ಸ್ಟಿಚಿಂಗ್ ಈ ವಿಡಿಯೋ. ಇದು 3/4 ಸ್ಲೀವ್ಸ್ ಇಟ್ಟಿದ್ದೀನಿ ನಾನು. ಈ 3/4 ಸ್ಲೀವ್ಸ್ ಈ ಕಟಿಂಗ್ ನಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಶಾರ್ಟ್ ಸ್ಲೀವ್ಸ್ ತೋರಿಸಿದ್ದೀನಿ. ಆ ಶಾರ್ಟ್ ಸ್ಲೀವ್ಸ್ ಬೇಕಂದ್ರೆ ನೀವು ಅದನ್ನೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 3/4 ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಇದು ಸೈಡ್ ಓಪನ್ ಸೈಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಹಾಗೆ ನಿಮಗೆ ಯೂಸ್ ಕೂಡ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇದೇ ತರ ಬೇರೆ ಬೇರೆ ವಿಡಿಯೋಸ್, ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ನೋಡ್ಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಲ್ ಬಟನ್ ಕ್ಲಿಕ್ ಮಾಡ್ರಿ. ಹಂಗೆ ನಿಮ್ಗೆ ಏನ್ ಅನಿಸಿತ್ತು ಇವತ್ತಿನ ವಿಡಿಯೋ, ಇಷ್ಟ ಆಯ್ತಾ ಇಲ್ಲ, ಅರ್ಥ ಆಯ್ತಾ ಇಲ್ಲ ನಾನು ಹೇಳ್ಕೊಳ್ಳೋ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸ್ಟಿಚಿಂಗ್ ಕಟಿಂಗ್ ನಲ್ಲಿ ಮೀಟ್ ಆಗೋನು. ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಬಾಯ್ ಬಾಯ್.